ಇದು ಕನ್ನಡದ ನಲ್ಮೆಯ ಬಾನುಲಿ, ಹೆಮ್ಮೆಯ ಬಾನುಲಿ. ನಾಡು ನಾಡಿ ಬಯಸುವಂತ ನಾಡಿನುಲಿಯ ಬಾನುಲಿ ಆಕಾಶವಾಣಿ ಮಡಿಕೇರಿ. ಕಿಸಾನ್ ವಾಣಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಕೃಷಿ ಮತ್ತು ರೈತ ಕಲ್ಯಾಣ ಮಂತ್ರಾಲಯ, ಭಾರತ ಸರ್ಕಾರ. ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯೇ ಮೇಲು, ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯೇ ಮೇಲು, ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯೇ ಮೇಲು, ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯೇ ಮೇಲು. ಕೃಷಿತೋ ನಾಸ್ತಿ ದುರ್ಭಿಕ್ಷ, ಕೃಷಿತೋ ನಾಸ್ತಿ ದುರ್ಭಿಕ್ಷ, ಕೃಷಿತೋ ನಾಸ್ತಿ ದುರ್ಭಿಕ್ಷ, ಕೃಷಿತೋ ನಾಸ್ತಿ ದುರ್ಭಿಕ್ಷ. अरे 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 क्या कर रहा है? इधर 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 हम बोल रहे हैं तेरे बीजू का। उतला बोल रहा है? पक्षियों से तो हम खेत को बचा लेते हैं, पर इन घातक रसायनों से कैसे बचाएं? मतलब? देख बेटा, तू जो ये अंधाधुंध रसायन मिलाता है ना, मिट्टी की सेहत बिगड़ने लगी है। और जब माटी ही कमजोर पड़ जाएगी तो उपज कैसे सेहतमंद होगी? अरे पहले ऐसा नहीं था। पूछना अपने बड़े बुजुर्गों से, कैसे फसल लहलहाती थी, शुद्धता झलकती थी। हाँ, माटी भी तंदुरुस्त और लोग भी। अरे अब पहली वाली बात कहाँ? पर अब तो सब यही डाले हैं। सब नहीं, आज भी लाखों जागरूक किसान परंपरागत विधि से फसल उगा रहे हैं। खर्चा कम और उपज की कीमत भी बेहतर पा रहे हैं। सच है? रे बेटे, एक्सपीरियंस से बता रहे हैं, धूप में बाल सफेद नहीं किए हैं। हाँ। ठीक है भाई, मैं भी आज से जैविक खेती शुरू करूंगा। माटी से प्रेम की परंपरा है, परंपरागत खेती। ರೈತ ಬಾಂಧವರೇ, ಭಾರತೀಯ ರಾಷ್ಟ್ರೀಯ ರೈತರ ದಿನ ಅಥವಾ ಕಿಸಾನ್ ದಿವಸ್ ಇದನ್ನು ಪ್ರತಿ ವರ್ಷ ಡಿಸೆಂಬರ್ ತಿಂಗಳ 23ರಂದು ಆಚರಿಸಲಾಗುತ್ತದೆ. ಪ್ರಮುಖವಾಗಿ ದೇಶದ ರೈತರ ಕೊಡುಗೆಯನ್ನು ಸ್ಮರಿಸುವ ನಿಟ್ಟಿನಲ್ಲಿ ಈ ದಿನಾಚರಣೆಯನ್ನು ಆಚರಿಸಲಾಗುತ್ತದೆ. ಹಾಗೆಯೇ ಇದು ರೈತರ ನಾಯಕ ಮತ್ತು ಭಾರತದ ಮಾಜಿ ಪ್ರಧಾನಮಂತ್ರಿಗಳಾದ ಶ್ರೀ ಚೌಧರಿ ಚರಣ್ ಸಿಂಗ್ ಅವರ ಹುಟ್ಟಿದ ಹಬ್ಬದ ದಿನವಾಗಿದೆ. ಈ ಸಂದರ್ಭದಲ್ಲಿ ಪ್ರಗತಿಪರ ರೈತರಾದ ಕೊಡಗು ಜಿಲ್ಲೆ ಮಡಿಕೇರಿ ತಾಲೂಕು ನರಿಯಂದಡ ಗ್ರಾಮದ ಮಕ್ಕಿಮನೆ ಸುಧೀರ್ ಅವರೊಂದಿಗೆ ಸಂದರ್ಶನ. ಆತ್ಮೀಯ ಕೇಳಿಗರೆ, ಇವತ್ತು ನಮ್ಮ ಜೊತೆಯಲ್ಲಿ ಕೊಡಗು ಜಿಲ್ಲೆ ಮಡಿಕೇರಿ ತಾಲೂಕು ನರಿಯಂದಡ ಗ್ರಾಮದ MS ಸುಧೀರ್ ಕುಮಾರ್ ಅವರಿದ್ದಾರೆ. ಇವರು ಈ ಕಾಫಿ ಬೆಳೆಯನ್ನು ಚೆನ್ನಾಗಿ ಬೆಳೆದು ಒಳ್ಳೆಯ ಇಳುವರಿಯನ್ನು ಪಡಿತಾ ಇದ್ದಾರೆ. ಅವರ ಕಾಫಿ ಕೃಷಿಯ ಅನುಭವಗಳನ್ನು ಕುರಿತು ನಾವು ಅವರಿಂದ ತಿಳ್ಕೊಳ್ಳೋಣ. MS ಸುಧೀರ್ ಕುಮಾರ್ ಅವರು ಸುಧೀರ್ ಮಕ್ಕಿಮನೆ ಅಂತಲೇ ನಮ್ಮ ರೈತರಲ್ಲಿ ಚಿರಪರಿಚಿತರು. ಅವರನ್ನು ಮಾತನಾಡಿಸೋಣ. ನಮಸ್ಕಾರ ಸುಧೀರ್ ಅವರೇ. ನಮಸ್ತೆ ಸರ್. ಈ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ತಾವು ಎಷ್ಟು ವರ್ಷದಿಂದ ಕೃಷಿಯಲ್ಲಿ ತೊಡಗಿದ್ದಾರೆ ಸುಧೀರ್? ಸರ್, ಕಳೆದ 23 ವರ್ಷಗಳಿಂದ ಕೃಷಿಯಲ್ಲಿ ತೊಡಗಿದ್ದೇನೆ. ಅಂದರೆ ನಿಮ್ಮ ತಂದೆಯವರು ಕೃಷಿಯಲ್ಲಿ ತೊಡ್ತಾ ಇದ್ದಾರೆ? ಹೌದು ಸರ್, ಹೌದು. ನೀವು ಅವರಿಂದ ಕೃಷಿಯನ್ನು ಮುಂದುವರಿಸ್ಕೊಂಡು ಹೋಗ್ತಾ ಇದ್ದೀರಿ? ಹೌದು ಸರ್. ಮುಖ್ಯವಾದ ಬೆಳೆಗಳು ಯಾವ್ಯಾವ ತಮ್ಮದು? ಮುಖ್ಯವಾದ ಬೆಳೆ ಕಾಫಿ, ಕರಿಮೆಣಸು. ಮೊದಲು ಭತ್ತ ಬೆಳೀತಿದ್ದು, ಈಗ ಭತ್ತ ಬೆಳೀತಾ ಇಲ್ಲ. ಹಾಗೆ ಕಾಫಿಯ ಮುಖ್ಯ ಬೆಳೆ ಆಗಿದೆ ಈಗ. ಮುಖ್ಯವಾಗಿ ಕಾಫಿನಲ್ಲಿ ಸರಾಸರಿ ಎಷ್ಟು ಇಳುವರಿ ಬರ್ತಾ ಇದೆ ನಮಗೆ? ಸರ್, ಕಾಫಿಯಲ್ಲಿ ನಾನು ರೋಬಸ್ಟ ಕಾಫಿಯನ್ನು ಬೆಳೀತಿದ್ದೇನೆ. ಅರೇಬಿಕನ ಇಂಟರ್ಪ್ಲಾಂಟ್ ಆಗಿ ಮಾತ್ರ ಬೆಳೀತಿದ್ದೇನೆ ಅಷ್ಟೇ. ರೋಬಸ್ಟದಲ್ಲಿ ಎಕರೆಗೆ ಸರಾಸರಿ 45 ಚೀಲದಷ್ಟು ಬೆಳೀತಿದ್ದೇನೆ. ಕಳೆದ 5 ವರ್ಷಗಳ ಸರಾಸರಿ ಅಂತ ತೆಗೆದಾಗ 45 ಬ್ಯಾಗ್ ಅಷ್ಟು ಎಕರೆಗೆ ಬರುತ್ತೆ. ಇದು ಹೇಗೆ ಸಾಧ್ಯ ಆಯಿತು ಅಂತೀರಿ? ಕೆಲವು ಭಾಗಗಳಲ್ಲಿ ಹಿರಿಯ ರೈತರ ಒಂದು ಸಲಹೆಯನ್ನು ಕೇಳಿಕೊಂಡು ಮತ್ತು ಹೊಸ ಮಾದರಿಯ ಕೃಷಿಯನ್ನು ಶುರು ಮಾಡಿದ್ರಿಂದ ನನಗೆ ಸ್ವಲ್ಪ ಎಕರೆಗೆ ಜಾಸ್ತಿ ಬೆಳೆ ತೆಗೆಯಲು ಸಾಧ್ಯ ಆಯಿತು. ಅಂದರೆ ಎಲ್ಲಿ ಮಾರ್ಗದರ್ಶನ ತಗೊಂಡ್ರಿ? ಕೆಲವು ನಮ್ಮ ಕೊಡಗು ಮತ್ತು ಚಿಕ್ಕಮಗಳೂರು ಭಾಗದಲ್ಲಿರುವಂಥ ಹಿರಿಯ ಬೆಳೆಗಾರರು, ನಾನು 15 ವರ್ಷಗಳ ಹಿಂದೆ ಚಿಕ್ಕಮಗಳೂರು ಭಾಗದಲ್ಲಿ ಕೆಲವು ರೈತರ ಹತ್ರ ಹೋಗಿ ಅವರ ತೋಟವನ್ನು ವೀಕ್ಷಣೆ ಮಾಡಿದಾಗ ಅವರು ಎಕರೆಗೆ 70 ಚೀಲ ಕೊಯ್ಯುವ ಬೆಳೆಗಾರನ್ನು ನಾನು ಕಂಡಿದ್ದೇನೆ. ಅವರು ಹಿರಿಯ ಬೆಳೆಗಾರ ಅಂತ ಅನಿಸುತ್ತೆ ನನಗೆ. ಅವರ ಮಾರ್ಗದರ್ಶನ ಮತ್ತು ನಾನು ಸ್ವಲ್ಪ ಬದಲಾವಣೆ ಮಾಡಬೇಕು ಅಂತಿತ್ತು. ಹಾಗಾಗಿ ನಾನೀಗ ಆ ಬದಲಾವಣೆ ಮಾಡಿದ ನಂತರ ನನಗೆ ಸ್ವಲ್ಪ ವ್ಯತ್ಯಾಸಗಳಾಯಿತು. ಅಂದರೆ ಏನೇನು ತಂತ್ರಜ್ಞಾನಗಳನ್ನು ಅಳವಡಿಸ್ಕೊಂಡ್ರಿ ಸುಧೀರ್ ಅವರು? ತಂತ್ರಜ್ಞಾನ ಅಂತಂದರೆ ಸರ್, ನೆರಳು ಇಡುವಂಥದ್ದು, ನೀರು ಕೊಡುವಂಥದ್ದು, ಗೊಬ್ಬರ ಕೊಡುವಂಥದ್ದು, ಹೀಗೆ ಕೆಲವು ವಿಶೇಷವಾದಂತಹ ಒಂದು ಹೊಸ ಮಾದರಿಯ ಕೃಷಿಯನ್ನು ಅಳವಡಿಸಿಕೊಂಡದರಿಂದ ಸ್ವಲ್ಪ ಸಾಧ್ಯವಾಯಿತು. ಮುಖ್ಯವಾಗಿ ಎಷ್ಟು ವರ್ಷ
ವರ್ಷಗಳ ಒಂದು ಗಿಡಗಳಿದಾವೆ? ಸರ್ ನನ್ನ ಹತ್ರ 25 ವರ್ಷದಿಂದ 50 ವರ್ಷದ ಗಿಡಗಳು ಸಹ ಇದೆ. ಸಾಧಾರಣವಾಗಿ 15 ವರ್ಷದ ನಂತರ ಗಿಡಗಳು ಸರಾಸರಿ 45 ಚೀಲ ಕಾಫಿಯನ್ನು ಕೊಡ್ತದೆ. ಅಂದ್ರೆ ಆ ಸಸಿಗಳನ್ನು ನೀವೇ ಮಾಡ್ಕೊಂಡಿದ್ದ? ಹೌದು, ಕೆಲವು ಸಸಿಗಳನ್ನು ನಾನೇ ಮಾಡಿಕೊಂಡು, ಕೆಲವು ಆಗ ನರ್ಸರಿ ತಂದಂಥ ಗಿಡಗಳು ಇವೆ, ಹೆಚ್ಚಿಗೆ ನಾವೇ ಮಾಡ್ಕೊಂಡಂಥ ಗಿಡಗಳು. ಅಂದರೆ ಯಾವ್ಯಾವ ತಳಿಗಳನ್ನು ಹಾಕ್ಕೊಂಡಿದ್ದೀರಿ? ಸರ್ ರೋಬಸ್ಟೋದಲ್ಲಿ ಪೆರಿಡಿನ್ ಅಂತ ಹೇಳಿ ಒಂದು ಹಳೆ ವೆರೈಟಿ ಇದೆ, 274 ಅಥವಾ ಸೆಲೆಕ್ಷನ್ ಅಂತ ಹೇಳಿ ಒಂದು ವೆರೈಟಿ ಇದೆ, ಈಗ ಬಂದ ಕಾಂಜೆನ್ಸಿ ಅಂತ ಹೇಳೋ ವೆರೈಟಿ ಇದೆ. ಇಷ್ಟು ವೆರೈಟಿಗಳು ನನ್ನ ತೋಟದಲ್ಲಿ ಇದೆ. ಈ ಎಲ್ಲ ತಳಿಗಳನ್ನು ಬಳಸ್ಕೊಳ್ಳೋದ್ರ ಒಂದು ಉದ್ದೇಶ ಏನು ಅಂತೀರಿ? ಬೇರೆ ಬೇರೆ ತಳಿ ಇಲ್ಲ, ಕಾಲ ಕಾಲಕ್ಕೆ ವ್ಯತ್ಯಾಸ ತಳಿಗಳನ್ನ ಕಾಫಿ ಬೋರ್ಡ್ ಅವರು ಬಿಡುಗಡೆ ಮಾಡ್ತಾರೆ, ಅದನ್ನ ನೋಡುವ ಅಂತ ಹೇಳಿ ಒಂದು ಅದನ್ನ ನೆಟ್ಕೊಂಡೋದ್ರಿಂದ ಹಾಗಾಗಿ ಬದಲಾವಣೆ ಆಗಿದೆ ಅಷ್ಟೇ. ಈಗ ನಾವು ಸಸಿ ಕ್ಷೇತ್ರಕ್ಕೆ ಹೋಗ್ತೀವಿ, ನರ್ಸರಿಗೆ. ಹೌದು ಸರ್. ಅಲ್ಲಿ ಗಿಡಗಳ ಆಯ್ಕೆಯನ್ನು ಹೇಗೆ ಮಾಡ್ಕೋಬೇಕಾಗತ್ತೆ ಅಂತೀರಿ? ಅದೇ ಮೊದಲೇ ನಾವು ರೆಡಿ ಆಗಿರಬೇಕು. ನಾವು ಇಂಥದ್ದೇ ಒಂದು ಜಾತಿಯನ್ನು ನೆಡ್ತೇವೆ ಅಂತ, ಒಂದು ಉದಾಹರಣೆಗೆ ಸೆಲೆಕ್ಷನ್ ನೆಡ್ತೇವೆ ಅಥವಾ ಹಳೆ ಪೆರಿಡಿಯನ್ ನೆಡ್ತೇವೆ ಅಂತ ನಾವು ಮೊದಲೇ ರೆಡಿ ಮಾಡಿಕೊಂಡ್ರೆ ನರ್ಸರಿ ಹೋದಾಗ ಗುರುತಿಸಬೇಕಾಗತ್ತೆ ಇಂಥ ಗಿಡಗಳು ಅಂತ ಹೇಳಿ, ಮತ್ತು ಅಲ್ಲಿಂದ ಆಯ್ಕೆಗಳು ಮಾಡಿ ತಂದು ನಾವು ನೆಡುವಂಥದ್ದು ಇರುವ. ಈ ಗಿಡಗಳನ್ನು ಹೇಗೆ ನಾವು ನೆಡಬೇಕಾಗತ್ತೆ ಅಂತೀರಿ? ಸರ್ ಗಿಡವನ್ನು ಸಾಧಾರಣ ಮೊದಲಲ್ಲಿ ನಾವು ಹೇಗೆ ಮಾಡ್ತೀವಿ ಅಂತ ಹೇಳಿದ್ರೆ ಒಂದೂವರೆ ಅಷ್ಟು ಗುಂಡಿ ತೆಗೆದು ಅದರಲ್ಲಿ ಗಿಡವನ್ನು ನಾಟಿ ಮಾಡ್ತಿದ್ದು. ಒಂದು ಗಿಡದಿಂದ ಒಂದು ಗಿಡಕ್ಕೆ 10 ಅಡಿ ಅಷ್ಟು ಅಂತರ ಬೇಕಾಗುತ್ತೆ ಸಾಧಾರಣವಾಗಿ ಪೆರಿಡಿನ್ ಆಗಲಿ ಸೆಲೆಕ್ಷನ್ ಆಗಲಿ ಮಾಡುವಾಗ. ಅದೇ ಕಾಂಜೆನ್ಸಿಸ್ ಬಂದಾಗ 9x9 ಇದ್ರೆ ಸಾಕಾಗುತ್ತೆ. ಈಗ ಬಂದಂಥ ತಳಿ ಅದಂದ್ರೆ ಡಾರ್ಫ್ ಅಂತ, ಅದನ್ನು 8 ಅಡಿ ಆದರೂ ಬೇಕಾಗುತ್ತೆ. ಕೆಲವು ಬೆಳೆಗಾರರನ್ನ 6.5 ಅಥವಾ 7 ಅಡಿಗೆ ನೆಟ್ಟಿದ್ದಾರೆ, ಅದೀಗ ಅಷ್ಟು ಸಮಂಜಸ ಅಲ್ಲ ಅಂತ ಅನ್ಸುತ್ತೆ. 8x8 ಬೆಟರ್ ಅಂತ ಅನ್ಸುತ್ತೆ. ಗುಂಡಿಗಳನ್ನು ಎಷ್ಟೆಷ್ಟು? ಗುಂಡಿ 1.5 x 1.5 ಮಾಡಬೇಕಾಗತ್ತೆ. ಅದನ್ನು ಮತ್ತೆ ಅದೇ ಮಣ್ಣು ಅಥವಾ ಅದರೊಟ್ಟಿಗೆ ಹುಡಿ ಸೆಗಣಿಯನ್ನು ಹಾಕಿ ಮುಚ್ಚಿ ಗಿಡ ನೆಟ್ಟರೆ ಉತ್ತಮ. ಮತ್ತು ಈಗ ಎಲ್ಲರೂ ಏನು ಮಾಡ್ತಾರೆ, ಮಿಷನ್ ಉಪಯೋಗಿಸಿ JCB ಅಥವಾ ಹಿಟಾಚಿಯನ್ನು ಉಪಯೋಗಿಸಿ ಮಾಡೋದ್ರಿಂದ 1.5 ಸ್ವಲ್ಪ ಕಮ್ಮಿ ಆದರೂ ತೊಂದರೆ ಇಲ್ಲ. ಗಿಡಗಳನ್ನು ನಾಟಿ ಮಾಡ್ಕೊಂಡ್ಮೇಲೆ ಹೌದು, ಯಾವ ರೀತಿ ಆರೈಕೆ ಮಾಡಬೇಕಾಗುತ್ತೆ ಸರ್? ಆರೈಕೆ ಸಾಧಾರಣ ಮಳೆಗಾಲ ಸೆಪ್ಟೆಂಬರ್ ಒಳಗೆ ಗಿಡವನ್ನು ನೆಡ್ತೇವೆ. ಸೆಪ್ಟೆಂಬರ್ ನಂತರ ಸಾಧಾರಣ ಡಿಸೆಂಬರ್ ಅಂದರೆ ಇದೇ ಸಮಯದಲ್ಲಿ ಅದಕ್ಕೆ ಗೂಡು ಚುಚ್ಚೋ ಒಂದು ಕೆಲಸವನ್ನು ಮಾಡಬೇಕಾಗತ್ತೆ. ಇನ್ನು ಮಳೆ ಲಭ್ಯತೆ ಕಡಿಮೆ ಇರೋದ್ರಿಂದ ಅಥವಾ ಡ್ರಿಪ್ ಇರಿಗೇಷನ್ ಮಾಡೋ ಸೌಕರ್ಯಗಳಿದ್ದರೆ ಗೂಡು ಮುಚ್ಚೋ ಕೆಲಸ ಇಲ್ಲ, ಮತ್ತೆ ಹಾಗೆ ಕಳೀತದೆ. ಮತ್ತೆ ಹೇಗೂ ಮಳೆಗಾಲ ಶುರು ಆದ ತಕ್ಷಣ ಒಂದು ಗಿಡಕ್ಕೆ ಒಂದು ಗೊಬ್ಬರ ಕೊಡಬೇಕಾಗತ್ತೆ. ವರ್ಷದಲ್ಲಿ 2 ಅಥವಾ 3 ಗೊಬ್ಬರಗಳನ್ನ ಸಣ್ಣ ಗಿಡಗಳಿಗೆ ಕೊಡೋದು ಉತ್ತಮ. 3ನೇ ವರ್ಷದಿಂದ ಫಸಲು ಶುರು ಆಗಬಹುದು. ಒಂದು 10ನೇ ವರ್ಷದಿಂದ ಉತ್ತಮ ಫಸಲು ಶುರು ಆಗುತ್ತೆ. 10ನೇ ವರ್ಷದಿಂದ ನಮಗೆ ಒಳ್ಳೆ ಇಳುವರಿ ಬರುತ್ತೆ. ಹೆಚ್ಚು ಕಮ್ಮಿ ಒಂದು ಎಕರೆಗೆ 30ರಿಂದ 40 ಚೀಲದವರೆಗೆ ಕಾಫಿ ಕೊಯ್ಯಬಹುದು. ಇನ್ನು ಪೋಷಕಾಂಶಗಳನ್ನು ಕೊಡೋದು ಬಹಳ ಮುಖ್ಯ ಅಂತ ತಾವಿಡಿದ್ರೆ. ಹೌದು ಸರ್, ಗೊಬ್ಬರದ ನಿರ್ವಹಣೆ. ಹೌದು. ಕಾಫಿಗೆ ವರ್ಷದಲ್ಲಿ ಎಷ್ಟು ಸರಿ ಗೊಬ್ಬರ ಕೊಡಬೇಕಾಗುತ್ತೆ ಸರ್? ಈಗ ಕಾಫಿಗೆ ಸಾಧಾರಣ 15 ವರ್ಷದ ನಂತರದ ಗಿಡಗಳಿಗೆ ಒಂದು ಗಿಡಕ್ಕೆ ವರ್ಷಕ್ಕೆ ಒಂದು 750ರಿಂದ 900 ಗ್ರಾಮ್ಸ್ ಅಷ್ಟು ಗೊಬ್ಬರ ಬೇಕಾಗುತ್ತೆ. ಅದನ್ನು ಸಾಧಾರಣವಾಗಿ ನಾನು ಹೇಗೆ ಮಾಡ್ತೇನೆ ಅಂತ ಹೇಳಿದ್ರೆ, ವರ್ಷದಲ್ಲಿ 3 ಸಲ ಗೊಬ್ಬರ ಕೊಡ್ತೇನೆ, ಒಂದೇ ಸಲ ಕೊಡಲ್ಲ. ಅದನ್ನ ಸ್ಪ್ಲಿಟ್ ಮಾಡಿ 3 ಸಲ ಕೊಡ್ತೇನೆ. ಹಾಗಿರುವಾಗ ಒಂದೊಂದು ಸಲಕ್ಕೆ ಒಂದೊಂದು ಥರದ ಗೊಬ್ಬರ ಕೊಡ್ತೇನೆ. ಒಂದ್ಸಲ ರಾಕ್ ಫಾಸ್ಫೇಟ್ ಯೂರಿಯಾ ಪೊಟ್ಯಾಷ್ ಕೊಡ್ತೇನೆ, ಒಂದ್ಸಲ 19 ಅಲ್ಲನ್ನು ಕೊಡ್ತೇನೆ, ಇನ್ನೊಂದ್ಸಲ DAP ಯೂರಿಯಾ ಪೊಟ್ಯಾಷ್ ಕೊಡ್ತೇನೆ. ಹಾಗೆ ಬದಲಾವಣೆ ಮಾಡಿ ಕೊಡ್ತಾ ಇರ್ತೇನೆ. ಅಂದ್ರೆ ಯಾವ್ಯಾವ ತಿಂಗಳಲ್ಲಿ ಕೊಡ್ತೀರಾ? 3 ಸರಿ ಸರ್. ಕೆಲವು ಸಲ ಏಪ್ರಿಲ್ ಲಾಸ್ಟ್ಗೆ ಮಳೆ ನೋಡಿಕೊಂಡು ಕೊಡ್ತೇನೆ. ಏಪ್ರಿಲ್ ಮಳೆ ಜಾಸ್ತಿ ಇದ್ದಾಗ ಏಪ್ರಿಲ್ ಕೊನೆಗೆ ಒಂದು ಸಲ, ಮೇ ಕೊನೆಗೆ 2ನೇ ಸಲ, ಮತ್ತು ಸೆಪ್ಟೆಂಬರಲ್ಲಿ, ಹಾಗೆ 3 ಸಲ ಕೊಡ್ತೇನೆ. ಅಂದರೆ ಈ ಹೂಗಳು ಚೆನ್ನಾಗಿ ಅರಳಿ ಕಾಯಿಗಳು ಚೆನ್ನಾಗಿ ಹಿಡಿಯುವಾಗ ಬಲಿಯುವಾಗ ಕೊಡ್ತಾರೆ. ಹೌದು ಸರ್, ಆ ಸಮಯದಲ್ಲಿ ಮಿಡಿ ಕಚ್ಚೋ ಟೈಮಲ್ಲಿ ಕೊಟ್ಟರೆ ಉತ್ತಮ ಆಗುತ್ತೆ. ಮತ್ತೆ ಮಳೆ ಕಡಿಮೆ ಆದ್ಮೇಲೆ ಒಂದು ಸರಿ, ಮಳೆಗಾಲ ಕಳೆದ ಮೇಲೆ ಒಂದು, ಅಂದರೆ 3 ಪೋಷಕಾಂಶಗಳು ಕೊಡ್ತಾರೆ. ಹೌದು ಸರ್, ಹೌದು. ಅದರಿಂದ ಅನುಕೂಲ ಆಗುತ್ತೆ. ಇನ್ನು ನೀರಿನ ಅವಶ್ಯಕತೆ ಬೀಳುತ್ತೆ ನಮ್ಮಲ್ಲಿ. ಸಾಕಷ್ಟು ಮಳೆ ಕೂಡ ಇರುತ್ತೆ. ನೀರಿನ ಅವಶ್ಯಕತೆ ಯಾವ ಬೀಳುತ್ತೆ ಅಂತೀರಿ ಸರ್? ಕಾಫಿಗೆ ನಮ್ಮ ಈ ಭಾಗದಲ್ಲಿ ಹೆಚ್ಚು ಕಮ್ಮಿ ನೀರಿನ ಅವಶ್ಯಕತೆ ತುಂಬಾ ಇದೆ. ಹೂವಿಗೆ ನೀರಿನ ಅವಶ್ಯಕತೆ ತುಂಬಾ. ಹೆಚ್ಚು ಕಮ್ಮಿ ಫೆಬ್ರವರಿ 2ನೇ ವಾರ ಅಥವಾ 3ನೇ ವಾರದಿಂದ ಕಾಫಿಗೆ ನೀರನ್ನು ಕೊಡೋಕ್ಕೆ ಶುರು ಮಾಡಬೇಕಾಗತ್ತೆ. ಮತ್ತೆ ಮಳೆ ಇಲ್ಲದ ಪಕ್ಷದಲ್ಲಿ ಬ್ಲಾಸಮ್ ಆದ ನಂತರ 5 ದಿವಸಗಳ ನಂತರ ಒಂದು ನೀರು ಕೊಡೋದು ಉತ್ತಮ. ಮತ್ತೆ ಅದರ ನಂತರ ಪುನಃ 20 ದಿವಸಗಳಿಗೆ ಒಂದ್ಸಲ ನೀರು ಕೊಟ್ಕೊಂಡ್ರೆ ಫಸಲು ಚೆನ್ನಾಗಿ ನಿಲ್ತದೆ. ತುಂಬಾ ಅವಶ್ಯಕತೆ ನೀರದ್ದು ಇದೆ. ಒಂದ್ಸರಿ ಹೂ ಅರಳೋದಕ್ಕೆ ಮತ್ತೆ ಅದು ಚೆನ್ನಾಗಿ ಹಿಡ್ಕೊಳ್ಳೋದಕ್ಕೆ. ಹೌದು, 2 ಸರಿ ಕೊಡ. ಹೌದು, ಅದರ ನಂತರ ಮಳೆ ಇನ್ನೂ ಬರಲಿಲ್ಲ ನಂತರ 20 ದಿವಸಗಳಲ್ಲಿ ಕೊಡೋದು ಉತ್ತಮ. ಹೌದು, ಮಳೆ ಬರುವವರೆಗೆ ಆ ಥರ ಮಾಡ್ಕೊಂಡಿದ್ರೆ ಕಾಫಿಯ ಫಸಲು ಜಾಸ್ತಿ ಆಗುತ್ತೆ. ಅದರ ಮಿಡಿ ಕಚ್ಚುವಿಕೆ ಚೆನ್ನಾಗಿರುತ್ತೆ. ಅಂದರೆ ಬ್ಲಾಸಮ್ ಶವರ್ ಅಂತಾರೆ, ಬ್ಯಾಕಪ್ ಶವರ್ ಅಂತ. ಹೌದು ಸರ್, ಹೌದು ಹೌದು. ಬ್ಯಾಕಪ್ ಶವರ್ನ ಉದ್ದೇಶ ಏನು? ಸಾಧಾರಣ ಒಂದ್ಸಲ ಹೂ ಬಿಟ್ಟ ನಂತರ ಅದಕ್ಕೆ ನೀರಿನ ಅವಶ್ಯಕತೆ ಇದೆ. ಅದನ್ನ ಏನ್ ಮಾಡ್ತಾರೆ, ಕೆಲವು ಸಲ ಬಿಸಿಲು ಜಾಸ್ತಿ ಇದ್ದಾಗ ಬೇಗ ಕೊಟ್ಟರೆ ಮಿಡಿ ಕಚ್ಚೋದು ಬೇಗ ಆಗುತ್ತೆ, ಇಲ್ಲದ್ರೆ ಮಿಡಿ ಕಚ್ಚೋ ಪ್ರಮಾಣ ಕಮ್ಮಿ ಆಗುತ್ತೆ. ಅಂದ್ರೆ ನೀವು ಸ್ಪ್ರಿಂಕ್ಲರ್ ರೀತಿ ಮಾಡ್ಕೊಂಡು? ಹೌದು ಹೌದು, ಸ್ಪ್ರಿಂಕ್ಲರ್ ಮಾಡ್ತೇವೆ. ಹೌದು, ಸಾಧಾರಣ ಫೆಬ್ರವರಿ ತಿಂಗಳಲ್ಲೇ ಮಾಡಬೇಕು. ಫೆಬ್ರವರಿ 10ರ ನಂತರ ಸ್ಟಾರ್ಟ್ ಮಾಡ್ತೇವೆ. ಕೊಯ್ಲು ಮುಗಿದಿರುತ್ತೆ. ಕೊಯ್ಲು ಆ ಸಮಯ ಮುಗಿದಿರುತ್ತೆ. ಅದು ಸರಿಯಾದ ಸಮಯ ಅಂತ ನನ್ನ ಅನಿಸಿಕೆ.
ಇನ್ನು ತೋಟದ ನಿರ್ವಹಣೆಯನ್ನು ಕೂಡ ನಾವು ಮಾಡ್ಕೋಬೇಕಾಗತ್ತೆ. ಹೌದು ಸರ್. ತೋಟದ ನಿರ್ವಹಣೆಯಲ್ಲಿ ಏನು ಕ್ರಮ ಅನುಸರಿಸಬೇಕಾಗುತ್ತೆ ಸರ್? ತೋಟ ನಿರ್ವಹಣೆ ಎಲ್ಲವೂ ಸಮಯಕ್ಕೆ ಸರಿಯಾಗಿ ಆಗಬೇಕಾಗತ್ತೆ. ಅದೇ ಮೊದಲು ಕಾಫಿ ಕೊಯ್ಲು ಆಗುತ್ತೆ. ಕಾಫಿ ಕೊಯ್ಲು ಆದಮೇಲೆ ಸ್ಪ್ರಿಂಕ್ಲರ್ ಮಾಡಬೇಕಾಗತ್ತೆ. ಅದರ ಒಟ್ಟಿಗೆ ಕಾಫಿ ಗಿಡದ ಕಸಿ ಅಥವಾ ಪ್ರೂನಿಂಗ್ ಅಥವಾ ನಮ್ಮ ಕೊಡಗಿನಲ್ಲಿ ಹೇಳಿದರೆ ಕಪಾತ್ ಅಂತ ಹೇಳೋದು, ಇದು ಇಷ್ಟು ಅವಶ್ಯಕತೆ ತುಂಬ ಇದೆ. ಯಾವಾಗ ಮಾಡಬೇಕಾಗುತ್ತೆ ಕಫಾತ್ನ? ಸಾಧಾರಣ ಕಾಫಿ ಕೊಯ್ದ ತಕ್ಷಣ ಮಾಡಬೇಕಾಗುತ್ತೆ. ಇದು ತುಂಬಾ ಮುಖ್ಯವಾದ ವಿಷಯ. ನಾನು ಈ ಬಗ್ಗೆ ಹೇಳೋದಾದ್ರೆ, ನಮ್ಮ ಕೊಡಗಿನ ಭಾಗಗಳಲ್ಲಿ ಏನಾಗುತ್ತೆ, ಕಾಫಿ ಕೊಯ್ದ ನಂತರ ಕಾಫಿ ಗಿಡದ ಕಸಿಯನ್ನು ಮಾಡ್ತಾರೆ. ಕಸಿ ಮಾಡೋ ಸಂದರ್ಭದಲ್ಲಿ ಏನಾಗುತ್ತೆ ಅಂತಂದ್ರೆ, ಕೊಯ್ದ ಸಾಲಿನ ಫಸಲು ಜಾಸ್ತಿ ಇದ್ದ ತಕ್ಷಣ ಏನಾಗುತ್ತೆ, ಕಾಫಿ ಗಿಡದ ಕೊಂಬೆಗಳನ್ನ ಜಾಸ್ತಿ ತೆಗಿತಾರೆ. ನಮ್ಮ ಇಲ್ಲಿನ ಹೇಳುವ ವಾಡಿಕೆಯಂತೆ ದೊಡ್ಡ ಕಪಾತ್ ಅಂತ ಹೇಳಿ ಮಾಡ್ತಾರೆ. ನನ್ನ ಅಭಿಪ್ರಾಯದಲ್ಲಿ ಕಾಫಿ ಇಲ್ಲಿ ದೊಡ್ಡ ಕಪಾತ್ ಮಾಡೋ ಅವಶ್ಯಕತೆ ಇಲ್ಲ. ಕಾಫಿಯ ಗಿಡ ವೃತ್ತಾಕಾರವಾಗಿರಬೇಕು, ಕಾಫಿ ಗಿಡದ ಕೊಂಬೆಗಳು ಜಾಸ್ತಿ ಇರಬೇಕು. ಹಾಗಾದ್ರೆ ಮಾತ್ರ ಈ ಸರಾಸರಿ ನಾನು ಏನು ಹೇಳಿದೆ ಆ ಫಸಲನ್ನು ಕೊಯ್ಯಕ್ಕೆ ಸಾಧ್ಯ ಆಗುತ್ತೆ. ನಮ್ಮ ಇಲ್ಲಿ ಏನಾಗುತ್ತೆ, ಅದರ ಕೆಲಸ ಮಾಡ್ತಕ್ಕಂಥವ್ರು ಬಂದು ಹೇಳ್ತಾರೆ, ಕಳೆದ ವರ್ಷ ಕಾಫಿ ತುಂಬಾ ಇತ್ತು, ಈ ಸಲ ತುಂಬಾ ಕಡಿಲಿಕ್ಕಿದೆ, ಹಾಗೆ ಕಡಿಬೇಕು ಅಂತ ಹೇಳ್ತಾರೆ. ನಾವೆಲ್ಲ ಏನು ಮಾಡ್ತೇವೆ, ಅವರು ಹೇಳಿದ್ದನ್ನು ಕೇಳಿಕೊಂಡು ಅದನ್ನು ಫಾಲೋ ಮಾಡ್ತೀವಿ ಮತ್ತು ಹಾಗೆ ಕಡಿತೇವೆ. ಹಾಗೆ ಕಡಿಯೋದ್ರಿಂದ ಹೆಚ್ಚಿಗೆ ಒಂದು 25% ಕಾಫಿ ನಮಗೆ ಕಮ್ಮಿ ಆಗುತ್ತೆ. ಒಂದು ವೇಳೆ ಕಾಫಿ ಹಿಡಿದಂಥ ಗಿಡಗಳಿಗೆ ಸೊಪ್ಪಿನ ಪ್ರಮಾಣ ಕಮ್ಮಿ ಇದ್ದು ಗಿಡ ಬೋರ್ಲ್ ಬಂದಾಗ ಕಂಡ್ರು ಸಹ ಆ ವರ್ಷ ಅದನ್ನ ಕಪಾತ್ ಮಾಡದೆ ಬಿಟ್ಟು ಮುಂದಿನ ವರ್ಷ ಅದನ್ನು ಕಪಾತ್ ಮಾಡಿದರೆ ಆಗ ಚಿಗುರುಗಳು ಬಂದಿರುತ್ತದೆ. ಮಳೆಗಾಲ ಕಳೆದ ನಂತರ ಅದರಲ್ಲಿ ಒಣಗಿದ ಕಡ್ಡಿಗಳನ್ನು ತೆಗೆದ್ರೆ ಸಾಕಾಗುತ್ತೆ. ಹೀಗೆ ಮಾಡೋದ್ರಿಂದ ನಮಗೆ ಫಸಲು ಜಾಸ್ತಿ ಸಿಗುತ್ತೆ. ಅಂದ್ರೆ ಅತಿಯಾದ ಕಪಾತು ಕೂಡ ಮಾಡಬಾರ್ದು. ಹೌದೌದು. ನಮ್ಮ ಕೊಡಗಿನ ಭಾಗದಲ್ಲಿ ಏನಾಗುತ್ತೆ ಅಂತಂದ್ರೆ, ಕಪಾತು ತುಂಬಾ ಮಾಡ್ತಾರೆ. ತುಂಬಾ ಮಾಡಿ 4 ಕೊಂಬೆಗಳನ್ನ ಇಡ್ತಾರೆ, ಚಿಗುರು ಬರುತ್ತೆ, ಚಿಗುರನ್ನ ಬಂದು ತೆಗಿತಾರೆ, ಆಗ ಚಿಗುರು ಕಮ್ಮಿ ಆಗುತ್ತೆ. ಗಿಡದಲ್ಲಿ ಹೆಚ್ಚು ಕಮ್ಮಿ ದೊಡ್ಡ ಪ್ರಮಾಣದ ಕೊಂಬೆಗಳು ಇರಬೇಕಾಗುತ್ತೆ. ಗಿಡ ಚಪ್ರ ಆಕೃತಿಯಲ್ಲಿ ಇದ್ರೂ ತೊಂದರೆ ಇಲ್ಲ, ಅದು ತುಂಬಾ ಒಳ್ಳೇದಂತ ನನ್ನ ಅನಿಸಿಕೆ. ಮತ್ತೆ ನೆತ್ತಿ ಬಿಡಿಸೋದು ಅಂತಾರೆ. ಹೌದು. ಈ ರೀತಿ ಅಂದ್ರೆ ಏನು? ನೆತ್ತಿ ಬಿಡಿಸೋದಂದ್ರೆ ಸರ್, ಗಿಡದ ಮೇಲ್ಭಾಗದಲ್ಲಿ ಇರತಕ್ಕಂಥ ಚಿಗುರನ್ನ ತೆಗೆದು ಅದನ್ನ, ನನ್ನ ಅಭಿಪ್ರಾಯದಲ್ಲಿ ಅದು ಬೋಳ್ ಮಾಡೋದು ಅಂತ ಅನ್ಸುತ್ತೆ. ನಾನೇನು ಹೇಳ್ತೇನೆ ಅಂತ ಹೇಳಿದ್ರೆ, ನೆತ್ತಿ ಬಿಡಿಸೋ ಕೆಲಸದಲ್ಲಿ ಏನು ಹೇಗೆ ಆಗಬೇಕು ಅಂತ ಹೇಳಿದ್ರೆ, ವಿರುದ್ಧ ದಿಕ್ಕಿನಲ್ಲಿ ಇರತಕ್ಕಂಥ ಚಿಗುರನ್ನ ಮಾತ್ರ ತೆಗಿಬೇಕು, ಮತ್ತೆ ಸೀದಾ ಹೋಗುವಂತ ಚಿಗುರನ್ನು ತೆಗಿಲೇಬಾರದು. ಅದೇನಾಗುತ್ತೆ ಅಂತ 5 ವರ್ಷಗಳ ಕಾಲ ನೆತ್ತಿ ಬಿಡಿಸಿದಾಗ ಬಿಸಿಲಿನ ಶಾಖಕ್ಕೆ ಮೇಲಿನ ಕೊಂಬೆಯಲ್ಲಿ ಪುನಃ ಹೊಸ ಚಿಗುರು ಹೊರಡೋದಿಲ್ಲ. ಹಾಗಾಗಿ ನಾವು ಅದನ್ನ ನೆತ್ತಿ ಬಿಡಿಸುವಾಗ ಕೆಲಸ ನಿಲ್ಲಿಸಬೇಕು. ಮತ್ತೆ ಸೀದಾ ಇರುವಂತದನ್ನ ಬಿಟ್ಟು ಮೇಲೆ ಏನೋ ವಿರುದ್ಧ ದಿಕ್ಕಿನಲ್ಲಿ ಬರುತ್ತೆ ಅದನ್ನ ತೆಗೆದ್ರೆ ಸಾಕಾಗುತ್ತೆ. ಅಡ್ಡ ಹೋಗ್ತಾ ಹೌದೌದು ಹೌದು, ಅಷ್ಟು ಮಾತ್ರ ತೆಗೆದ್ರೆ ಸಾಕು. ಗಿಡನ ಆಗುವಷ್ಟು ನಾವು ದೊಡ್ಡದಾಗಿ ಇಟ್ಕೊಳ್ಬೇಕು. ಗಿಡ ನಾವು ಎಷ್ಟೇ ಕಪಾತ್ ಮಾಡಿದ್ರು ಸಹ, ಕೆಲವರ ಅಭಿಪ್ರಾಯ ಹೇಗಿದೆ ಅಂತ, ಕಪಾತ್ ಮಾಡಿದ ತಕ್ಷಣ ಗಿಡ ಎತ್ತರ ಹೋಗಲ್ಲ, ಕೆಳಗೆ ಇರ್ತದೆ, ಕುಬ್ಜವಾಗಿರುತ್ತೆ ಅಂತ ಅನ್ಕೊಳ್ತಾರೆ. ಆದರೆ ಅದು ನನ್ನ ಅಭಿಪ್ರಾಯದಲ್ಲಿ ಅದು ಸುಳ್ಳು. ಯಾಕೆ ಅಂತ ಹೇಳಿದ್ರೆ, ಗಿಡ ಸಾಧಾರಣವಾಗಿ ಸೂರ್ಯನ ಬೆಳಕು ಮತ್ತೆ ಗಾಳಿನ ಹುಡುಕಿಕೊಂಡು ಮೇಲೆ ಬದಿಗೆ ಬರುತ್ತೆ, ಗಿಡ ಬೆಳೀತಾ ಇರ್ತದೆ. ಹಾಗಾಗಿ ನಾವು ಬೆಳೆಯೋದ್ರಲ್ಲಿ ಏನು ಫಸಲು ತೆಗೆಯೋಕ್ಕಾಗುತ್ತೆ ಅಷ್ಟನ್ನು ತಗೊಳ್ಳೋದು ಉತ್ತಮ. ಗಿಡ ದೊಡ್ಡದಿದ್ದಷ್ಟು ನಮಗೆ ಕಾಫಿ ಜಾಸ್ತಿ ಸಿಗುತ್ತೆ. ಮತ್ತೆ ನಾವು ಗೊಬ್ಬರ ಕೊಡ್ತೀವಲ್ಲ, ಗೊಬ್ಬರ ಕೊಟ್ಟಾಗಲೂ ಹೊಸ ಚಿಗುರು ಬರ್ತಲೇ ಇರುತ್ತೆ. ಹೌದೌದು. ಗೊಬ್ಬರ ಕೊಟ್ಟಾಗ ಸಾಧಾರಣವಾಗಿ ಮಳೆಗಾಲದಲ್ಲಿ ಗಿಡದ ಬೆಳವಣಿಗೆ ಸ್ವಲ್ಪ ಕುಂಠಿತಗೊಳ್ತದೆ, ಮಳೆ ನಿಂತ ತಕ್ಷಣ ಚಿಗುರು ಮೂವ್ ಆಗುತ್ತೆ. ಮತ್ತೆ ಈ ಕಂಬ ಚಿಗುರು ಅಂತಾರಲ್ಲ, ಹೌದು, ಅದನ್ನ ಯಾವಾಗ ತೆಗಿಬೇಕಾಗುತ್ತೆ? ಅದು ಕಂಬ ಚಿಗುರು ಬಂದ ತಕ್ಷಣ ವರ್ಷದಲ್ಲಿ 4 ರಿಂದ 5 ಸಲ ತೆಗಿಬೇಕಾಗುತ್ತೆ. ಕಂಬ ಚಿಗುರು ತುಂಬಾ ಮುಖ್ಯ. ನಾವು ಗಿಡದ ಚಿಗುರನ್ನ ಬಿಟ್ಕೊಂಡ್ರೂ ತೊಂದರೆ ಇಲ್ಲ, ಕಂಬ ಚಿಗುರು ಅಂತ ತೆಗೆಯೋದು ತುಂಬಾ ಅವಶ್ಯಕತೆ ಇದೆ. ಅಂದ್ರೆ ಅದು ಮುಖ್ಯವಾದ ರೆಂಬೆ ಕೊಂಬೆಗೆ ಜೊತೆಗೇನೆ ನೇರವಾಗಿ ಬೆಳೀತಾ ಇರುತ್ತೆ. ಹೌದೌದು, ಅದು ಗಿಡನ ಹಾಳು ಮಾಡ್ತದೆ. ನಾವು ಒಂದು ವರ್ಷ ಕಂಬ ಚಿಗುರು ತೆಗೆಯೋದು ಇದರಲ್ಲಿ ಗಿಡನ ಹಾಳು ಮಾಡ್ತದೆ. ಹಾಗಾಗಿ ಕಂಬ ಚಿಗುರು ತುಂಬಾ ಅವಶ್ಯಕತೆ ಇದೆ ತೆಗೆಯೋದು. ಅಂದ್ರೆ ಫಸಲನ್ನು ಬಿಡಲ್ಲ ಅದು. ಕಂಬ ಚಿಗುರು ಫಸಲು ಬಿಡುತ್ತೆ, ಆದ್ರೆ ಏನು ಮಾಡುತ್ತೆ, ಕಂಬ ಚಿಗುರು ನಾವು ಬಿಟ್ಟರೆ ಅಡ್ಡ ಬಂದಂತ ಚಿಗುರುಗಳನ್ನ ನಾಶ ಮಾಡುತ್ತೆ. ಇದು ಅವು ವೀಕ್ ಆಗುತ್ತೆ. ಮತ್ತೆ ಗಂಡು ರೆಕ್ಕೆಗಳು ಅಂತಾರಲ್ಲ, ಅವಂಗಂದ್ರೇನು? ಹೌದು ಸರ್, ಗಂಡು ರೆಕ್ಕೆಗಳು ಸಾಧಾರಣವಾಗಿ ಎಕರೆಗೆ ನಾವು ಒಂದು 400-410 ಗಿಡಗಳಿದ್ದಾಗ ಅದರಲ್ಲಿ ಒಂದು 60-70 ಗಿಡಗಳಲ್ಲಿ ಗಂಡು ರೆಕ್ಕೆಗಳು ಬಂದಿರುತ್ತೆ. ಆ ಜಾತಿಗಳು ಹೇಗೆ ಅಂದರೆ, ಕಡಿದ ತಕ್ಷಣ ಪುನಃ ಬರುವಂಥದ್ದು ಗಂಡು ರೆಕ್ಕೆಗೆ. ಹಾಗಾಗಿ ಗಂಡು ರೆಕ್ಕೆ ಇದ್ದಾಗ ಗಿಡದಲ್ಲಿ ಏನು ತೊಂದರೆ ಏನಿಲ್ಲ. ಇರುವಂಥ ಗಂಡು ರೆಕ್ಕೆಯಲ್ಲಿರೋ ಫಸಲು ಚೆನ್ನಾಗಿರುತ್ತದೆ, ಏನು ಅದನ್ನು ನಾವು ಕಡಿಬೇಕು ಅಂತಿಲ್ಲ. ಕೆಲವರ ಅಭಿಪ್ರಾಯ ಹೇಗಿದೆ ಅಂತ, ಗಂಡು ರೆಕ್ಕೆ ಇದೆ ನಾವು ಅದನ್ನ ಕಡಿಬೇಕು, ಇಟ್ಕೊಳ್ಬಾರ್ದು ಅಂತ. ನನ್ನ ಅಭಿಪ್ರಾಯದಲ್ಲಿ ಗಂಡು ರೆಕ್ಕೆ ಇಡಬೇಕು. 2 ವರ್ಷ ಕಳೆದ ಮೇಲೆ ಅದು ಸೋಲ್ತದೆ, ಸೋತ ಮೇಲೆ ಆ ರೆಕ್ಕೆಯನ್ನು ತೆಗೆದುಕೊಳ್ಳೋದು ಉತ್ತಮ, ಅಥವಾ ಕೊಂಬೆಯನ್ನು ಕಡಿಯೋದು ಉತ್ತಮ. ಅಂದ್ರೆ ಅದು ಮೇಲಕ್ಕೆ ಹೋಗುತ್ತೆ, ಅದು ಹೌದು ಹೌದು, ಸ್ವಲ್ಪ ಮೇಲಕ್ಕೆ ಹೋಗುತ್ತೆ. ಅದು ಅಡ್ಡ ಬರಲ್ಲ, ಅಡ್ಡ ಬರೋದು ತುಂಬಾ ಕಮ್ಮಿ. ಆದ್ರೆ ಅದರಲ್ಲಿ ಚೆನ್ನಾಗಿರುತ್ತದೆ ಫಸಲದಲ್ಲಿ. ಆದ್ರೆ ಅವನ್ನ ಬಳಸ್ಕೋಬಹುದು ಅಂತ. ಹೌದು ಹೌದು ಹೌದು. ಮತ್ತೆ ಕಾಫಿ ಗಿಡದ ಕಪಾತ್ ಮಾಡೋ ಸಂದರ್ಭಗಳಲ್ಲಿ ಒಣಗಿದ ಕಡ್ಡಿಗಳು ಮತ್ತು ಸೋತ ರೆಕ್ಕೆಗಳನ್ನು ಮಾತ್ರ ತೆಗೆದ್ರೆ ಸಾಕಾಗುತ್ತೆ. ಬಾಕಿ ಇದ್ದ ರೆಕ್ಕೆಗಳೆಲ್ಲ ಫಸಲು ರೆಕ್ಕೆ ಇರುತ್ತದೆ. 1 ಹೂ ಅಥವಾ 2 ಹೂ ಇರೋದನ್ನ ಕಡಿಬಹುದು. ಬಾಕಿ 3 ಜಂಪೆ 4 ಜಂಪೆ ಇರೋದನ್ನಲ್ಲಿ ಇಟ್ಕೊಳ್ಳೋದು ಉತ್ತಮ. ಮತ್ತೆ ಈ ಮರದ ಒಂದು ಕಾಂಡ ಇರುತ್ತಲ್ಲ, ಆ ರೆಂಬೆಗಳು ಇಂಥವೆಲ್ಲನ, ಮತ್ತೆ ಈ ಕಂಬ ಚಿಗುರು ಅಂತಾರಲ್ಲ, ಹೌದು ಸರ್, ಇದರಿಂದನೂ ಕೂಡ ಸಸಿ ಮಾಡ್ಕೋಬಹುದಾ? ಈಗ ಶುರು ಆಗಿದೆ ಸರ್, ಅದನ್ನ ಕಸಿ ಕಟ್ಟೋ ವಿಧಾನ ಶುರು ಆಗಿದೆ. ಹೇಗೆ ಅಂತ ಹೇಳಿದ್ರೆ, ಏಕರಲ್ಲಿ ಇರುವಂತಹ 400 ಚಿಲ್ಲರೆ ಗಿಡಗಳಲ್ಲಿ ಕೆಲವು ಗಿಡಗಳಲ್ಲೂ ಏನಾಗ್ತದೆ, ಫಸಲು ಬರಲ್ಲ. ಅದನ್ನ ನಾವು 3-4 ವರ್ಷ ಅಬ್ಸರ್ವ್ ಮಾಡಿದಾಗ ಅದರಲ್ಲಿ ಕಾಫಿ ಫಸಲು ತುಂಬಾ ಕಮ್ಮಿ ಇರುತ್ತೆ. ಆಗ ಅದನ್ನ ಕಡಿದು ಅದ್ರಲ್ಲಿ ಹೊಸ ಚಿಗುರು ಬರ್ಸಿ ಒಳ್ಳೆ ಫಸಲು ಬರುವಂತಹ ಗಿಡದ ಚಿಗುರನ್ನ ತಗೊಂಡೋಗಿ ಕಟ್ಟಿದ್ರೆ ಅದು ಬೇಗ ಫಸಲಿಗೆ ಬರಕ್ಕೆ ಶುರು ಆಗುತ್ತೆ.
ಈಗ ಪೋಷಕಾಂಶಗಳ ನಿರ್ವಹಣೆ ಬಹಳ ಮುಖ್ಯ ಕಾಫಿನಲ್ಲಿ. ಹೌದು. ತಾವು ಹೇಳಿದ್ರಿ 3 ಸಾರಿ ಪೋಷಕಾಂಶಗಳನ್ನು ಕೊಡ್ತೀವಿ ಅಂತ. ಹೌದು. ಏಪ್ರಿಲಲ್ಲಿ ಒಂದ್ಸರಿ, ಮೇ ಕೊನೆಗೊಂದ್ಸರಿ, ಹೌದು, ಮತ್ತು ಸೆಪ್ಟೆಂಬರ್ ತಿಂಗಳಲ್ಲಿ. ಹೌದು. ಇದಕ್ಕೆ ನಾವು ಮುಖ್ಯವಾಗಿ ಎಷ್ಟು ಪೋಷಕಾಂಶಗಳನ್ನು ಕೊಡಬೇಕು ಅನ್ನೋದನ್ನ ನೋಡ್ಕೋಬೇಕಾಗತ್ತೆ. ಹೌದು. ಇದಕ್ಕೆ ತಾವು ಹೇಳ್ತಾ ಇರ್ತೀರ ಮಣ್ಣು ಪರೀಕ್ಷೆ ಮಾಡಿಸ್ಬೇಕು ಅಂತ. ಹೌದು ಸರ್. ನೀವು ಮಾಡಿಸ್ತಾ ಇರ್ತೀರ ಮಣ್ಣು ಪರೀಕ್ಷೆ ಮಾಡಿಸ್ತೇನೆ ಸರ್ ಸಾಧಾರಣವಾಗಿ. ಆದರೆ ಏನಾಗಿದೆ, ನಮ್ಮ ಕೊಡಗಿನಲ್ಲಿ ಕೆಲವು ಪ್ರಯೋಗಾಲಯಗಳು ಇದೆ ಮಣ್ಣು ಪರೀಕ್ಷೆ ಮಾಡುವಂಥದ್ದು. ಅದು ತಾಲೂಕು ಮಟ್ಟದಲ್ಲಿ ಇದೆ, ಅದು ಹೋಬಳಿ ಮಟ್ಟಕ್ಕೆ ಬರಬೇಕು. ಮತ್ತೆ ಈಗ ಏನಾಗಿದೆ, ನಾವು ಮಣ್ಣು ಪರೀಕ್ಷೆ ಕೊಟ್ಟ ತಕ್ಷಣ ಅದು ನಮ್ಗೆ ರಿಸಲ್ಟ್ ಸಿಗ್ಬೇಕಾದ್ರೆ 20-30 ದಿವಸಗಳಾಗುತ್ತೆ, 1 ತಿಂಗಳವರೆಗೆ ಆಗೋ ಸಾಧ್ಯತೆ ಇದೆ. ಹಾಗಾಗಿ ಏನಾಗುತ್ತೆ, ನಮಗೆ ಮಣ್ಣು ಪರೀಕ್ಷೆ ಕೊಟ್ಟು ಅದು ಬೇಗ ಸಿಕ್ಕಿದ್ರೆ ನಮಗೆ ಏನೋ ಒಂದು ಮಾಡೋಕ್ಕೆ ಇಂಟ್ರೆಸ್ಟ್ ಇರುತ್ತೆ. ಹಾಗಾಗಿ ಹೋಬಳಿ ಮಟ್ಟಗಳಲ್ಲಿ ಆದರೂ ಸಹ ಉತ್ತಮ ಮಣ್ಣು ಪರೀಕ್ಷೆ ಮಾಡೋದು ಅವಶ್ಯಕತೆ ಇದೆ. ನೀವು ಮಾಡಿಸ್ತಾ ಇದ್ದೀರಿ? ಹೌದು ಸರ್. ಸಾಧಾರಣವಾಗಿ ಎಲ್ಲಿ ಮಾಡಿಸ್ತೀರಾ? ನಾನು ಕೊಡಗಿನಲ್ಲಿ ಗೋಣಿಗೊಪ್ಪ ಇದೆ, ಮತ್ತೆ ಚಟ್ಟಳ್ಳಿಯ ಕಾಫಿ ಸಂಶೋಧನಾ ಕೇಂದ್ರದಲ್ಲಿ. ಗೋಣಿಕೊಪ್ಪಲು ಕೃಷಿ ವಿಜ್ಞಾನ ಕೇಂದ್ರ ಮಾಡಿಸ್ತೀರಾ? ಅಂದ್ರೆ ನೀವೇ ಮಣ್ಣಿನ ಮಾದರಿ ತೆಗೆದುಕೊಂಡು ಹೋಗಿ ಕೊಟ್ಟು ಬರ್ತೀರಾ? ಹೌದು ಹೌದು. ಮಣ್ಣಿನ ಮಾದರಿ ಹೇಗೆ ತೆಗಿಬಹುದು ಅಂತ ಸರ್? ಮಣ್ಣಿನ ಮಾದರಿ ಸಾಧಾರಣವಾಗಿ ಇದು ಸರಿಯಾದ ಸಮಯ ಅಂತ ಅನ್ಸುತ್ತೆ. ಮಳೆ ಕಮ್ಮಿ ಆಗಿದೆ, ಮಣ್ಣಿನಲ್ಲಿ ಮಾಯ್ಶ್ಚರ್ ಇಲ್ಲ, ಈಗ ಕಮ್ಮಿ ಆಗ್ತಾ ಬರ್ತಾ ಇದೆ. ಈಗ 1 ಅಡಿ ಅಷ್ಟು ಒಂದು ಗುಂಡಿಯನ್ನು ತೆಗೆದು ಅದರ ಬದಿಯ ಮಣ್ಣನ್ನ ಹಾರೆಗೋಲು ಏನಾದ್ರು ಒಂದು ತಗೊಂಡು ಅದರಲ್ಲಿ ಒಂದು ಬದಿಯ ಮಣ್ಣನ್ನ ಜಾರಿಸಿ ಅದರ 1 kg ಅಷ್ಟು ಮಣ್ಣು ತೆಗೆದು ಅದನ್ನ 4 ಭಾಗ ಮಾಡಿ ಅದರಲ್ಲಿ 1 ಭಾಗವನ್ನು ಕೊಡುವಂಥದ್ದು. ಅಂದ್ರೆ ಡಿಸೆಂಬರ್ನಿಂದ ಮಾರ್ಚ್ವರೆಗೂ ಕೊಡ್ಬೋದಾ? ಮಳೆ ಇಲ್ಲದಾದ್ರೆ ಕೊಡ್ಬೋದು ಸರ್. ಮಾಯ್ಶ್ಚರ್ ಇದ್ರೆ ಅಷ್ಟು ಉತ್ತಮ ಆಗಲ್ಲ. ಫೆಬ್ರವರಿವರೆಗೂ ಕೊಡ್ಬೋದು. ಫೆಬ್ರವರಿವರೆಗೂ ನಾವು ಮಣ್ಣು ಮಾದರಿ ತೆಗೆದು ಪರೀಕ್ಷೆ ಕೊಡ್ಬೋದು ಸರ್. ಹೌದು. ಮತ್ತೆ ಮಣ್ಣನ್ನು ಕೂಡ ಹಾಕ್ಬೇಕಾಗತ್ತೆ ಕಾಫಿ ತೋಟಗಳಿಗೆ. ಸರ್, ಮಣ್ಣನ್ನು ಹೇಗೆ ಅಂತ ಹೇಳಿದ್ರೆ, ಈ ಚರಂಡಿ ಮಾಡೋದು ಅಂತ ಹೇಳಿ ಒಂದು ಪದ್ಧತಿ ಇದೆ, ಅಥವಾ ಬಸ್ಸಿಗಾಲುವೆ ಅಥವಾ ತೊಟ್ಲುಗುಂಡಿ, ಇಂಗು ಗುಂಡಿ ಅಂತ ಹೇಳ್ತೇವೆ ಅದನ್ನ. ಅದು ಮಾಡಿದ್ರೆ ಉತ್ತಮ ಆಗುತ್ತೆ. ಅದು ಬೇರು ಮೇಲೆ ಬಂದಿರುತ್ತೆ, ಅದನ್ನು ಮುಚ್ಚಿಕೊಳ್ಳುತ್ತೆ, ಹಾಗಾಗಿ ಹೊಸ ಚಿಗುರು ಬರೋಕ್ಕೆ ಸಹಕಾರಿಯಾಗುತ್ತೆ. ನಿಮಗೆ ಸಾಧಾರಣವಾಗಿ ಮಣ್ಣು ಪರೀಕ್ಷೆ ಕೊಟ್ಟಾದ್ಮೇಲೆ ಎಷ್ಟು ದಿನಕ್ಕೆ ಫಲಿತಾಂಶ ಬರ್ತಾ ಇದೆ? ಈಗ 15ರಿಂದ 20 ದಿವಸ ಆಗುತ್ತೆ ಸರ್. ಅದನ್ನ ಮುಂಚಿತವಾಗಿ ಸ್ವಲ್ಪ ಕೊಡಬೇಕಾಗುತ್ತೆ. ಹೌದು ಹೌದು ಹೌದು. ನೀವೇನು ಈಗ ಏಪ್ರಿಲ್ ಅಲ್ಲಿ ಗೊಬ್ಬರ ಕೊಡ್ತೀವಿ ಅಂತ ಹೇಳಿರಿ. ಹೌದು ಹೌದು. ಡಿಸೆಂಬರ್, ಜನವರಿ, ಫೆಬ್ರವರಿ ಸಮಯದಲ್ಲಿ ಕೊಟ್ಟರೆ ಸರಿಯಾಗಿ ಒಂದು ಫಲಿತಾಂಶ ಬರುತ್ತೆ. ಹೌದು ಸರ್. ಹೌದು. ಕೊಡಗು ಹೆಚ್ಚು ಮಳೆ ಬೀಳೋ ಪ್ರದೇಶ ಆಗಿರೋದ್ರಿಂದ ಇಲ್ಲಿ ಈ ಆಮ್ಲೀಯತೆ ಅಥವಾ ಅಸಿಡಿಟಿ ಸಮಸ್ಯೆನೂ ಬರುತ್ತೆ ಅಂತ ಹೇಳ್ತಾರೆ. ಹೌದು. ಮಣ್ಣಲ್ಲಿ ಅದಕ್ಕೆ ಸುಣ್ಣ ಏನಾದರೂ ಕೊಡಬೇಕಾಗತ್ತೆ ಅಂತ ಹೇಳ್ತಾರೆ. ನೀವೇನಾದ್ರು ಕೊಡ್ತಾ ಇರ್ತೀರಾ? ಹೌದು ಸರ್. ಅದಕ್ಕೆ ಮಣ್ಣು ಪರೀಕ್ಷೆ ಮಾಡಿಸಿದಾಗ ಅದ್ರಲ್ಲಿ ಏನು ನಮಗೆ ರಿಸಲ್ಟ್ ಬರುತ್ತೆ ಅದರ ಮೇಲೆ ಸುಣ್ಣವನ್ನು ಕೊಡಬೇಕಾಗತ್ತೆ. ಅದು ಕನ್ಫ್ಯೂಷನ್ ಇದೆ, ಯಾವುದು ಅಗ್ರಿಕಲ್ಚರ್ ಲೈಮ್ ಕೊಡುವನ ಅಥವಾ ಡೋಲೋಮೇಟ್ ಕೊಡುವ ಹೇಗೆ ಅಂತ ಹೇಳಿ. ಆದರೆ ಅಗ್ರಿಕಲ್ಚರ್ ಲೈಮು ಉತ್ತಮ ಅಂತ ಅನ್ಸುತ್ತೆ ನನಗೆ. ನಾನು 2 ವರ್ಷಕ್ಕೊಂದ್ಸಲ ಸುಣ್ಣವನ್ನು ಬಳಕೆ ಮಾಡ್ತೀನಿ. ಯಾವ ತಿಂಗಳಲ್ಲಿ ಕೊಡಬೇಕಾಗತ್ತೆ ಸರ್? ಅದನ್ನ ಕಾಫಿ ಕೊಯ್ದ ತಕ್ಷಣ ಕೊಡೋದು ಉತ್ತಮ. ಸಾಧಾರಣವಾಗಿ ಹಿಂದೆ ಹೇಗೆ ನಡ್ಕೊಂಡ್ ಬರ್ತಿತ್ತು ಅಂತ ಹೇಳಿದ್ರೆ, ಮಳೆ ಇರಬಾರ್ದು, ಮಣ್ಣು ಧೂಳಾಗಿರ್ಬೇಕು ಅಥವಾ ಮಣ್ಣು ಡ್ರೈ ಆಗಿರ್ಬೇಕು, ಆಗ ಕೊಡಬೇಕು. ನಂತರ ಅದು ಮಂಜಿಗೆ ಹಾಗೆ ಕರಗಿ ಮಣ್ಣಿಗೆ ಹಿಡ್ಕೊಳ್ಬೇಕು. ಅದು ನನ್ನ ಅಭಿಪ್ರಾಯದಲ್ಲಿ ಹೇಗೆ ಅಂತಾರೆ, ಸ್ಪ್ರಿಂಕ್ಲರ್ ಮಾಡೋಕ್ಕಿಂತ ಮೊದಲು ಕೊಟ್ಟರೆ ಉತ್ತಮ. ಹಾಗೆ ಏನಾಗುತ್ತೆ, ಮಣ್ಣಿಗೆ ಹಿಡ್ಕೊಳ್ತದೆ. ಹಾಗೆ ಬಿಟ್ಟರೆ ಏನಾಗುತ್ತೆ, ಮಂಜು ಬೀಳುತ್ತೆ, ಬಿಸಿಲು ಎರಡಕ್ಕಾಗಿ ಅದು ಅದರ ಒಂದು ಪವರನ್ನು ಕಳ್ಕೊಳ್ಬೋದು ಅಂತ ನನ್ನ ಅನಿಸಿಕೆ. ಹಾಗಾಗಿ ಅದು ಕೊಟ್ಟ ನಂತರ ನೀರು ಕೊಡೋದು ಅಥವಾ ಮಳೆ ಬರೋಕ್ಕಾಗೋ ಅದನ್ನ ಹಾಕೋದು ಉತ್ತಮ ಅಂತ ಅನ್ಸುತ್ತೆ. ಅಂದರೆ ಫೆಬ್ರವರಿ ತಿಂಗಳು ಕೊನೆ ಕೊಡೋದು ಒಳ್ಳೆಯದು. ಹೌದು, ಫೆಬ್ರವರಿ 2ನೇ ವಾರ ಅಥವಾ 3ನೇ ವಾರ ಕೊಡೋದು ಉತ್ತಮ ಅಂತ ಅನ್ಸುತ್ತೆ. ಅಂದರೆ ಇಡೀ ಮಣ್ಣಿನ ಮೇಲೆ ಹರಡಬೇಕಾಗತ್ತೆ. ಹೌದು ಹೌದು ಹೌದು. ಹರಡಿ ಮಣ್ಣನ್ನು ಸ್ವಲ್ಪ ಕೆದಕಬೇಕಾಗತ್ತಾ? ಇಲ್ಲ ಹಾಗೇನಿಲ್ಲ. ಸಾಧಾರಣವಾಗಿ ಮಣ್ಣು ಪರೀಕ್ಷೆ ಮಾಡಿದಾಗ ಅದರಲ್ಲಿ ಆಮ್ಲೀಯತೆ ಎಷ್ಟಿದೆ ಅಂತ ಹೇಳಿ ಅದರ ಮೇಲೆ ಹೊಂದಿಕೊಂಡು ಎಕರೆಗೆ 500ರಿಂದ 1000 kg ವರೆಗೆ ಕೊಡಬೇಕಾಗತ್ತೆ. ಅದನ್ನ ಸ್ಪ್ರೆಡ್ ಮಾಡಿದ್ರೆ ಸಾಕು, ತೊಂದರೆ ಇಲ್ಲ. ಒಳ್ಳೆ ಗುಣಮಟ್ಟದ ಸುಣ್ಣ ಸಿಗ್ತಾ ಇದೆ. ಇಲ್ಲ, ಅದರಲ್ಲಿ ನಾವು ತುಂಬ ಪ್ರಯೋಗಗಳನ್ನು ಕೊಟ್ಟು ಚೆಕ್ ಮಾಡಿಸಿ ಮತ್ತೆ ಮಾಡಬೇಕಾಗತ್ತೆ. ಸುಣ್ಣವನ್ನು ನಾವು ತಂದು ಅದನ್ನು ತೋಟಕ್ಕೆ ಹಾಕಬೇಕಾದ್ರೆ ಅದೊಂದು ತುಂಬ ಕಷ್ಟದ ಕೆಲಸ. ಯಾಕೆಂತಂದ್ರೆ ಒಬ್ಬೊಬ್ರು ತಂದು ಕೊಡೋದು ಒಂದೊಂದು ಥರ ಇರ್ತದೆ. ಕ್ವಾಲಿಟಿಯನ್ನು ಚೆಕ್ ಮಾಡೋದು ತುಂಬ ಅವಶ್ಯಕತೆ ಇದೆ. ಅದನ್ನ ನೋಡ್ಕೋಬೇಕು, ಅವಶ್ಯಕತೆ ಇದೆ. ಮತ್ತೆ ರೈತರಲ್ಲಿ ಒಂದು ತುಂಬ ಕನ್ಫ್ಯೂಷನ್ ಇದೆ, ಯಾವ ಸುಣ್ಣ ಹಾಕುವ ಅಂತ ಹೇಳಿ. ಹಾಗಾಗಿ ಅಗ್ರಿಕಲ್ಚರ್ ಲೈಮ್ ಉಪಯೋಗಿಸೋದು ಉತ್ತಮ ಅಂತ ನನ್ನ ಅಭಿಪ್ರಾಯ. ಕೃಷಿ ಸುಣ್ಣವನ್ನು ನಾವು ಬಳಸಬೇಕಾಗತ್ತೆ. ಇನ್ನು ಕಾಫಿ ಬೆಳೆಗೆ ಬರುವಂಥ ಮುಖ್ಯವಾದ ರೋಗಗಳು ಯಾವ್ಯಾವು ಸರ್? ಕಾಫಿ ಬೆಳೆಗೆ ಮುಖ್ಯವಾಗಿ ಕಾಫಿ ಶಿಲೀಂಧ್ರ ರೋಗ ಬರ್ತದೆ. ಮತ್ತೆ ಹೆಚ್ಚು ಕಮ್ಮಿ ಈ ಸಮಯದಲ್ಲಿ ಮುಂದಿನ ವರ್ಷದ ಫಸಲು ಕೊಂಬೆಗಳು ಬೋರರ್ ಬರ್ತದೆ. ಅದು ಹೆಚ್ಚು ಕಮ್ಮಿ ದೊಡ್ಡ ಪರ್ಸೆಂಟ್ಲಿ ಇಲ್ಲ, 1.2-1.5-10% ವರೆಗೆ ಇರ್ತದೆ ಅಷ್ಟೇ, ಅದು ತೊಂದರೆ ಇಲ್ಲ. ಆದರೆ ಈ ಶಿಲೀಂಧ್ರ ಸಾಧಾರಣವಾಗಿ ಮಳೆಗಾಲ ಶುರುವಾಗ ಜೂನ್ ಅಥವಾ ಜುಲೈಯಲ್ಲಿ ಕಾಫಿ ಉದುರೋದಂತ ನಾವು ಹೇಳ್ತೇವೆ, ಕೊಳೆ ರೋಗ ಅಂತ ಹೇಳ್ತೇವೆ. ಅದು ಕಾಫಿಗೆ ಒಂದು ದೊಡ್ಡ ಒಂದು ತೊಂದರೆ ಆಗುವಂಥ ಒಂದು ರೋಗವೇ. ಅದನ್ನು ಸಾಧಾರಣವಾಗಿ ಹತೋಟಿ ಮಾಡಬೇಕಾದ್ರೆ ಅದಕ್ಕೆ ನನ್ನ ಅಭಿಪ್ರಾಯದಲ್ಲಿ ಸರ್, ಅದು ಒಂದು ಬೋರ್ಡೋವನ್ನು ಸ್ಪ್ರೇ ಮಾಡಬೇಕಾಗತ್ತೆ, ಇಲ್ಲರ ಕಾರ್ಬೋಡೈಜಿಮ್ ಆಗಲಿ ಇಂಥದನ್ನ ಸ್ಪ್ರೇ ಮಾಡಿ ಕಂಟ್ರೋಲ್ ಮಾಡಬಹುದು. ನಾನು ಕಳೆದ ಕೆಲವು ವರ್ಷಗಳಿಂದ ಮಾಡ್ತಾ ಇದ್ದಿದೆ, ನನಗೆ ಸಾಧಾರಣ 90% ಅಷ್ಟು ಕಂಟ್ರೋಲ್ ಬಂದಿದೆ. ಬೋರ್ಡ್ ಅಂದ್ರೆ ಎಷ್ಟು ಪರ್ಸೆಂಟ್ ಬೋರ್ಡ್ ಮಾಡಬೇಕಾಗುತ್ತೆ? 1% ಬೋರ್ಡ್ ಸರ್. 1% ಆದ್ರೂ ಹೌದು, ಸಾಕಾಗುತ್ತೆ. ಎಕರೆಗೆ 4 ಡ್ರಮ್ ಬೇಕಾಗುತ್ತೆ. ಅದನ್ನ ಮಾಡಿದ್ರೆ ಕಂಟ್ರೋಲ್ ಮಾಡಬಹುದು. ಸಾಧಾರಣವಾಗಿ ಏನಾಗುತ್ತೆ ಅಂತಂದ್ರೆ, ಎಲ್ಲರ ಅಭಿಪ್ರಾಯ ಹೇಗಿದೆ ಅಂತ ಹೇಳಿದ್ರೆ, ಮಳೆ ಜಾಸ್ತಿ ಆಯಿತು ಹಾಗಾಗಿ ಉದುರ್ತಾ ಇದೆ ಅಂತ. ಮಳೆಯಿಂದಾಗಿ ಉದುರೋದಲ್ಲ. ಈ ವರ್ಷ ಮಳೆ ಕಮ್ಮಿ ಇದ್ರೂ ಸಹ ಈ ಸಲ ಸಹ ಜೂನ್ ಮತ್ತು ಜುಲೈಲಿ ತುಂಬಾ ಉದುರಿದೆ. ಅದು ಈ ಶಿಲೀಂಧ್ರದ ತೊಂದರೆಯಿಂದಾಗಿ ಉದುರಿದ್ದು ನಾವು ಬೆಳೆಗಾರರಲ್ಲಿ ನೋಡಿದ್ದೇವೆ. ಹೇಗೆ ಅಂತ
ಹೇಳಿದ್ರೆ ಈ ನೆರಳಿರುವಂಥ ಜಾಗಗಳಲ್ಲಿ ಎಲ್ಲಿ ಉದುರಲಿಲ್ಲ, ಎಲ್ಲಿ ಓಪನ್ ಇದೆ ಅಲ್ಲಿ ಉದುರಿದೆ. ಮತ್ತೆ ಈ ವರ್ಷದ ವೆದರ್ಲಿ ಏನಾಯ್ತು ಅಂತ ಹೇಳಿದ್ರೆ ಬಿಸಿಲು ಮಳೆಗೆ ಶಿಲೀಂಧ್ರದ ವೇಗ ಜಾಸ್ತಿ ಆಯಿತು, ಕಾಫಿ ಉದುರಿದು ಜಾಸ್ತಿ ಆಗಿದೆ. ಮತ್ತೆ ಈ ನಾವು ಏನು ಬೋರ್ಡ್ ಅಥವಾ ಬೇರೆ ಶಿಲೀಂಧ್ರನಾಶಕಗಳನ್ನು ಸ್ಪ್ರೇ ಮಾಡ್ತೇವೆ ಅದರ ಟೈಮ್ನ ನಾವು ನೋಡ್ಕೊಳ್ಬೇಕಾಗತ್ತೆ. ಕೆಲವು ವರ್ಷ ಮಳೆ ಹೇಗಾಗುತ್ತೆ ಅಂತಂದ್ರೆ ಮೇಲೆ ಮಳೆ ಶುರು ಆಗುತ್ತೆ, ಕೆಲವು ವರ್ಷ ಜೂನ್ಲಿ ಶುರು ಆಗುತ್ತೆ. ಆ ಮಳೆನ ನೋಡ್ಕೊಂಡು ಮಾಡಬೇಕಾಗತ್ತೆ. ಈಗ ಉದಾಹರಣೆಗೆ ಹೇಳೋದಾದ್ರೆ 2022ನೇ ಇಸವಿಲಿ ಮೇ 11ನೇ ತಾರೀಕಿಂದ 19ನೇ ತಾರೀಕಿಗೆ ಜೋರಾಗಿ ಮಳೆ ಬಂದಿದೆ. ಆ ಸಮಯದಲ್ಲಿ 20ರ ನಂತರ ನೋಡಿ ಕಾಫಿ ಉದರ್ಲಿಕ್ಕೆ ಶುರು ಆಯಿತು. ಅಂದ್ರೆ ಆ ವರ್ಷ ಏನ್ ಮಾಡ್ಬೇಕಿತ್ತು ನಾವು ಅಂತಂದ್ರೆ ಮೇ ಮೊದಲ ವಾರದಲ್ಲೇ ಸ್ಪ್ರೇ ಮಾಡಬೇಕಾಗಿತ್ತು. ಮಳೆ ಬಂದ ನಂತರ ನಾವು ಏನು ಸ್ಪ್ರೇ ಮಾಡ್ತೇವೆ ಅದು ಯಾವುದಕ್ಕೆ ಅಟ್ಯಾಕ್ ಆಗಿದೆ ಶಿಲೀಂಧ್ರ ಅದನ್ನು ಉಳಿಸ್ಕೊಳ್ಳೋಕೆ ಸಾಧ್ಯ ಆಗಲ್ಲ. ಮುಂದಕ್ಕೆ ಏನು ಅಟ್ಯಾಕ್ ಆಗುತ್ತೆ ಅದನ್ನ ಉಳಿಸ್ಕೊಳ್ಬಹುದು, ಹರಡದಂಗೆ ನೋಡ್ಕೋಬಹುದು. ಹೌದೌದು, ಹಾಗಾಗಿ ಮೊದಲೇ ಮಾಡಬೇಕಾಗತ್ತೆ. ನೀವು ಇನ್ನೊಂದು ಬಹಳ ಮುಖ್ಯವಾದ ವಿಚಾರ ಹೇಳಿದ್ರಿ, ಬಿಸಿಲು ಎಲ್ಲಿ ಜಾಸ್ತಿ ಇರುತ್ತೆ. ಹೌದು. ಈಗ ಈ ನೆರಳಿನ ನಿರ್ವಹಣೆನೂ ಬಹಳ ಮುಖ್ಯ ಕಾಫಿ ತೋಟ. ಹೌದು ಸರ್, ನಾವೀಗ ಯಾವಾಗ ಮಾಡ್ಬೇಕಾಗತ್ತೆ, ನೆರಳನ್ನ ಯಾವಾಗ ತೆಗಿಬೇಕಾಗತ್ತೆ? ನಾವು ಕಾಫಿ ಕೊಯ್ದ ತಕ್ಷಣ ಅದನ್ನು ನಾವು ಮಾಡಬೇಕಾಗತ್ತೆ. ರೋಬಸ್ಟ ಬೆಳೆಗೆ ಸಾಧಾರಣ 60% ಅಷ್ಟು ಬಿಸಿಲಿದ್ರೆ ಉತ್ತಮ. ಮೊದಲಿನ ಅಭಿಪ್ರಾಯದಲ್ಲಿ ಹೇಗಿತ್ತು ಅಂದ್ರೆ ರೋಬಸ್ಟಕ್ಕೆ ಜಾಸ್ತಿ ನೆರಳು ಬೇಡ ಅಂತ. ಆದರೆ 23ನೇ ಇಸವಿಲಿ ಮಳೆಯ ಪ್ರಮಾಣ ಕಮ್ಮಿ ಇತ್ತು, ಅದನ್ನ ನೋಡಿದಾಗ 60% ಆದ್ರೂ ಸಹ ನಾವು ತೋಟದಲ್ಲಿ ನೆರಳನ್ನು ಇಟ್ಕೊಳ್ಬೇಕು ಅಂತ ಅನಿಸ್ತಾ ಇದೆ. ಅಂದ್ರೆ ನೆರಳು ಕಡಿಮೆ ಆದಷ್ಟು ಬೋರರ್ ಹಾವಳಿ ಸ್ವಲ್ಪ ಜಾಸ್ತಿ ಆಗಬಹುದು ಅಂತಾರೆ. ಇಲ್ಲ ಸರ್, ಅದು ಹೇಗಾಗುತ್ತೆ ಅಂತ ಯಾವಾಗ ನಾವು ತೋಟನ ಓಪನ್ ಮಾಡ್ತೇವೆ, ಓಪನ್ ಮಾಡಿದ ತಕ್ಷಣ ಫಸಲು ಜಾಸ್ತಿ ಬರುತ್ತೆ. ಫಸಲು ಜಾಸ್ತಿ ಬಂದ ತಕ್ಷಣ ಕಾಯಿಲೆಗಳು ಜಾಸ್ತಿ ಆಗುತ್ತೆ. ಆಗ ನಮ್ಮ ಕಣ್ಣಿಗೆ ಕಾಣಕ್ಕೆ ಶುರು ಆಗುತ್ತೆ ಏನಿದೆ ಅಂತ ಹೇಳಿ. ಮತ್ತೆ ಹಾಗಿದ್ದಾಗ ನಾವು ಸ್ಪ್ರೇ ಮಾಡಿ ಕಂಟ್ರೋಲ್ ಮಾಡಬಹುದು. ನಿಮ್ಮಲ್ಲಿ ಬೋರರ್ ಏನಾದ್ರು ಸಮಸ್ಯೆ ಕಂಡುಬಂದಿರಿ ಯಾವಾಗಾದ್ರೂ? ಬೋರರ್ದು ಜಾಸ್ತಿ ಪ್ರಾಬ್ಲಮ್ ಇಲ್ಲ. ಈ ಕೊಳೆ ರೋಗ ಇದೆ. ಈ ಕೊಳೆ ರೋಗ ನೋಡಿ ಸಾಧಾರಣ ನೀವು ಆಗ್ಲೇ ಕೇಳಿದ ಹಾಗೆ ನೆತ್ತಿ ಬಿಡಿಸುವಂತ, ಈಗ ಯಾರು ನೆತ್ತಿ ಬಿಡಿಸಿದ್ದಾರೆ ಅವರ ತೋಟದಲ್ಲಿ ಸಹ ಕೊಳೆ ರೋಗ ಇದೆ. ನೆತ್ತಿ ಬಿಡಿಸೋದಕ್ಕೂ ಸಹ ಈ ಕೊಳೆ ರೋಗಕ್ಕೂ ಎರಡು ಸಂಬಂಧಗಳಿಲ್ಲ ಅಂತ ನನ್ನ ಅಭಿಪ್ರಾಯ. ಯಾಕೆಂತ ಹೇಳಿದ್ರೆ ಕೊಳೆ ರೋಗ ಬರುವಂತದ್ದು ಹೊರಗಿನ ಕೊಂಬೆಗಳಲ್ಲಿ ಬರುತ್ತೆ. ನೆತ್ತಿಲಿ ಬಂದದ್ದು ನಾನು ನೋಡ್ಲಿಲ್ಲ, ತುಂಬಾ ಕಮ್ಮಿ ಇದೆ. ಹೊರಗೆ ಎಲ್ಲಿ ಓಪನ್ ಆಗಿದೆ ಆ ಕೊಂಬೆಗಳಲ್ಲಿ ಸಹ ಈ ಕೊಳೆ ರೋಗ ಕಾಣ್ತಾ ಇದೆ. ಹಾಗಿರುವಾಗ ಕೊಳೆ ರೋಗ ಬರುವಂತದ್ದು ಗಿಡ ಓಪನ್ ಆಗಿರೋ ಕಾರಣ ಅಲ್ಲ. ಕಳೆದ ವರ್ಷ ಯಾವ ಗಿಡದಲ್ಲಿ ಉದುರಿದೆ ಅದೇ ಗಿಡದಲ್ಲಿ ಈ ವರ್ಷ ಉದುರುತ್ತೆ. ಅದರ ಅರ್ಥ ಶಿಲೀಂಧ್ರ ಅಲ್ಲೇ ಗಿಡದಲ್ಲಿ ಉಳಿಕೊಳ್ತದೆ. ಹಾಗಾಗಿ ಅದು ಮಳೆ ಬಂದ ತಕ್ಷಣ ಅದರ ಇದು ಜಾಸ್ತಿ ಆಗುತ್ತೆ. ಅದನ್ನ ನಾವು ಹತೋಟಿ ತರಬೇಕು ಅಂದ್ರೆ ಸ್ಪ್ರೇ ಮಾಡಬೇಕಾಗುತ್ತೆ ಅದಕ್ಕೆ. ಮತ್ತೆ ಈ ಬೆರ್ರಿ ಬೋರರ್ ಹಾವಳಿ ಅಂತಾರ, ಅದು ಏನಾದ್ರು? ಬೆರ್ರಿ ಬೋರರ್ ಕಳೆದ 2 ವರ್ಷಗಳಿಂದ ಸ್ವಲ್ಪ ಕಮ್ಮಿ ಇದೆ. ಕಾಫಿ ಕೊಯ್ಯುವ ಸಮಯದಲ್ಲಿ ಲೇಟ್ ಆದ್ರೆ ಮತ್ತೆ ಕಾಫಿ ಹಣ್ಣಾದ ಸಮಯದಲ್ಲಿ ಮಳೆ ಜಾಸ್ತಿ ಇದ್ದಾಗ ಸ್ವಲ್ಪ ಬೆರ್ರಿ ಬೋರರ್ನ ಕಾಟ ಜಾಸ್ತಿ ಇರುತ್ತೆ. ಆದ್ರೆ ಕಳೆದ ವರ್ಷದಿಂದ ಸ್ವಲ್ಪ ಕಮ್ಮಿ ಇದೆ. ಇನ್ನು ಮುಖ್ಯವಾಗಿ ಮಳೆ ಎಷ್ಟು ಪ್ರಮಾಣದಲ್ಲಿ ಇದ್ರೆ ಒಳ್ಳೇದು ಸರ್? ರೋಬಸ್ಟಕ್ಕೆ 60ರಿಂದ 80 ಇಂಚು ಮಳೆ ಸರಿ ಅಂತ ಅನ್ಸುತ್ತೆ. ಆದರೆ ಅದಕ್ಕಿಂತ ಜಾಸ್ತಿ ಇರೋ ಜಾಗದಲ್ಲಿ ಬೆಳಿಬಹುದು. ಆದರೆ ಫಸಲಿನ ಪ್ರಮಾಣ ಸ್ವಲ್ಪ ಹೆಚ್ಚು ಕಮ್ಮಿ ಆಗ್ಬೋದು ಅಷ್ಟೇ. ಮತ್ತೆ ಆ ಜಾಗದಲ್ಲಿ ಸ್ವಲ್ಪ ನೆರಳಿನ ಪ್ರಮಾಣ ಸ್ವಲ್ಪ ಕಮ್ಮಿ ಮಾಡ್ಕೊಳ್ಳೋದು, ಕೆಲವು ಕೆಲಸಗಳನ್ನ ಜಾಸ್ತಿ ಮಾಡ್ಕೊಳ್ಳೋದ್ರಿಂದ ಸಾಧಾರಣ ಮಟ್ಟದ ಫಸಲನ್ನು ತೆಗಿಬಹುದು. ಇನ್ನು ಮುಖ್ಯವಾಗಿ ಕಾಫಿ ಕೊಯ್ಲು ಮಾಡುವಾಗ ಏನೇನು ಕ್ರಮ ಅನುಸರಿಸಬೇಕಾಗುತ್ತೆ? ಹೌದು ಸರ್, ಈಗ ಕಾಫಿ ಕೊಯ್ಲಿಗೆ ಶುರು ಆಗ್ತಾ ಬಂತು. ಈಗ ಇನ್ನು 15-20 ದಿವಸದಲ್ಲಿ ಕಾಫಿ ಕೊಯ್ಲನ್ನು ಶುರು ಮಾಡಬಹುದು. ಡಿಸೆಂಬರ್ ತಿಂಗಳಲ್ಲಿ ರೋಬಸ್ಟ ಪ್ರಾರಂಭ ಆಗುತ್ತೆ. ಡಿಸೆಂಬರ್ 15ರ ನಂತರ ಕಾಫಿ ಕೊಯ್ಲು ಸರಿಯಾದ ಸಮಯ. ಮಧ್ಯೆ ಆಯ್ಕೆ ಮಾಡಿ ಕೊಯ್ಬಹುದು. ಜನವರಿ ಮೊದಲ ವಾರದಿಂದ ಪೂರ್ತಿ ಕೊಯ್ಯಕ್ಕೆ ಶುರು ಮಾಡಬಹುದು. ಕೊಯ್ಯುವಾಗ ಏನಾಗುತ್ತೆ ಅಂತಂದ್ರೆ ಈಗ ಸಾಧಾರಣವಾಗಿ ನಮ್ಮಲ್ಲಿ ಔಟರ್ ಅಂತ ಹೇಳಿ ಒಂದು ಇರೋದ್ರಿಂದ ಬೇಗ ಕೊಯ್ಲು ಶುರು ಮಾಡ್ತಾರೆ. ಶುರು ಕೊಯ್ದ ಕಾಫಿಲಿ ಔಟರ್ ಜಾಸ್ತಿ ಇರುತ್ತೆ ಅಂತ ಹೇಳ್ಕೊಂಡು. ಆದರೆ ನನ್ನ ಅಭಿಪ್ರಾಯದಲ್ಲಿ ಕಾಫಿ ಹಣ್ಣಾದ ನಂತರ ಕೊಯ್ಯೋದು ಉತ್ತಮ. ಕಾಫಿ ಈಗ ಕೊಯ್ಯಕ್ಕೆ ಶುರು ಮಾಡಿದರೆ ಕಾಫಿಲಿ 60 ಭಾಗದಷ್ಟು ಹಣ್ಣು, 40 ಭಾಗದಷ್ಟು ಕಾಯಿ ಇರುತ್ತದೆ. ಈ ಕಾಯಿ ಬಂದಾಗ ಏನಾಗುತ್ತೆ, ನಮಗೆ 50 kg ಒಂದು ಡ್ರೈ ಕಾಫಿ ಸಿಗಬೇಕಾದ್ರೆ 124-128 kg ಅಷ್ಟು ಕಾಫಿ ಬೇಕಾಗುತ್ತೆ. ಆದ್ರಿಂದ ನಾವು ಚೆನ್ನಾಗಿ ಹಣ್ಣಾದ್ಮೇಲೆ ಕೊಯ್ದರೆ 110 kgಗೆ ಒಂದು ಚೀಲ ಕಾಫಿ ಆಗುತ್ತೆ. ಹಾಗಾಗಿ ಸ್ವಲ್ಪ ಹಣ್ಣು ಕಾಫಿನ ಆಯ್ಕೆ ಮಾಡ್ಕೊಳ್ಳೋದು ಉತ್ತಮ ಅಂತ ಅನ್ಸುತ್ತೆ. ಅಂದ್ರೆ ಒಂದೇ ಸರಿ ನಾವು ಕೊಯ್ಲು ಮಾಡದಲ್ಲೇ ಅದು ಹಣ್ಣಾದಂಗೆ ಕೊಯ್ಲು ಮಾಡೋದು ಒಳ್ಳೆಯದು. ಈಗ ಏನಾಗುತ್ತೆ, ಸಾಧಾರಣವಾಗಿ ರೋಬಸ್ಟದಲ್ಲಿ ಹೇಗಾಗುತ್ತೆ, ಒಂದು ಗಿಡದಲ್ಲಿ ಹಣ್ಣಾಗಿ ಶುರು ಆದ್ರೆ ಪೂರ್ತಿ ಹಣ್ಣಾಗಿರ್ತದೆ. ಅದು ಅರಬಿಕ ಹಾಗೆ ಕೆಲವು ಹಣ್ಣು ಕಾಫಿ ಕೆಲವು ಕಾಯಿ ಇರೋದಿಲ್ಲ. ಹೆಚ್ಚಾಗಿ ಪೂರ್ತಿ ಗಿಡ ಹಣ್ಣಾಗಿರುತ್ತೆ. ಈಗ ಶುರುವಿಗೆ ನಾವು ಈ ತಿಂಗಳು ಕೊಯ್ಯುವಾಗ ಏನ್ ಮಾಡ್ಬೇಕಂತಂದ್ರೆ ಪೂರ್ತಿ ಹಣ್ಣಾದ ಗಿಡಗಳ ಕಾಫಿಯನ್ನ ಆಯ್ಕೆ ಮಾಡ್ಕೋಬೇಕು. ನಂತರ ಜನವರಿಯಲ್ಲಿ ಪೂರ್ತಿ ಸಾಲಲ್ಲಿ ಇರುವಂತಹ ಗಿಡಗಳೆಲ್ಲವೂ ಹಣ್ಣಾಗಿರುತ್ತೆ, ಆಗ ಕೊಯ್ಯಕ್ಕೆ ಶುರು ಮಾಡಬಹುದು. ಮತ್ತೆ ಈ ಕೊಯ್ಲು ಮಾಡೋದಕ್ಕಿಂತ ಮುಂಚೆ ಕಳೆ ಏನಾದರೂ ತೆಗೆಸ್ಬೇಕಾಗತ್ತೆ? ಹೌದು, ಈಗ ನಮ್ಮ ಕೊಡಗಿನ ಈ ಭಾಗದಲ್ಲಿ ಮೊದಲು ನಾವೇನ್ ಮಾಡ್ತೀವಿ, ತೋಟದ ಗುದ್ದಲಿ ಮುಖಾಂತರ ಹೆರ್ತೆ ಅಂತ ಹೇಳಿ ಮಾಡಿ ಕ್ಲೀನ್ ಮಾಡಿಸ್ತಾ ಇದ್ದು. ಈಗ ಕೂಲಿ ಕಾರ್ಮಿಕರ ಅಭಾವ ಇರೋದ್ರಿಂದ ಕೆಲವರು ಮಿಷನ್ ಮುಖಾಂತರ ಕಳೆಯನ್ನ ಕಂಟ್ರೋಲ್ ಮಾಡ್ತಾರೆ. ಹಾಗೆಲ್ಲ ಇರೋದ್ರಿಂದ ಕ್ಲೀನ್ ಮಾಡಿಸೋದು ತುಂಬಾ ಅವಶ್ಯಕತೆ ಇದೆ. ಅಥವಾ ಕೆಲವೊಂದು ಶೀಟ್ಗಳನ್ನು ಹಾಸಿ ಕೊಯ್ಲು ಮಾಡಬಹುದು. ಮೊದಲು ನಾವೇನ್ ಮಾಡ್ತೇವೆ, ಕುಕ್ಕೆಗಳನ್ನು ಇಟ್ಕೊಂಡು ಕಾಫಿಯನ್ನು ಕೊಯ್ತಾ ಇದ್ದೆವು. ಈಗ ಏನು ಮಾಡ್ತೇವೆ, ಪ್ಲಾಸ್ಟಿಕ್ ಶೀಟ್ಗಳನ್ನು ಹಾಕ್ಕೊಂಡು ಅಥವಾ ತಾಟನ್ನು ಬಳಸಿಕೊಂಡು ಕಾಫಿ ಕೊಯ್ತೇವೆ. ಅದು ಕೆಳಗೆ ಉದುರೋಕೆಯನ್ನು ಕಮ್ಮಿ ಮಾಡುತ್ತೆ, ಮತ್ತೆ ಕೆಲಸವು ತುಂಬ ಚೆನ್ನಾಗಿ ಸಾಗುತ್ತೆ. ಮತ್ತೆ ಕೆಳಗಡೆ ಬಿದ್ದರನ್ನು ಆಯ್ಕೆ ಮಾಡ್ಕೋಬಹುದು ನಾವು. ಹೌದು, ನಾವು ಪ್ಲಾಸ್ಟಿಕ್ ಶೀಟ್ಗಳನ್ನು ಉಪಯೋಗಿಸೋದ್ರಿಂದ ಬೀಳುವಂಥ ಪ್ರಮಾಣ ಕಮ್ಮಿ. ಅಂದರೆ ಔಟರ್ನು ಸ್ವಲ್ಪ ಚೆನ್ನಾಗಿ ಮಾಗಿರುವಂಥ ಕಾಫಿಯನ್ನು ಕೊಯ್ಲು ಮಾಡಿ ನಾವು ಸಂಸ್ಕರಣೆ ಮಾಡಿದರೆ ಚೆನ್ನಾಗಿ ಬರುತ್ತೆ.
ಸರ್ ಔಟರ್ನ ಹೇಗಾಗಿದೆ ಅಂತ ಹೇಳಿದರೆ, ಮೊದಲು ಕಾಫಿನ ಒಂದು ಚೀಲವನ್ನು ಇಷ್ಟು ರೇಟಿಗೆ ಅಂತ ಹೇಳಿ ಮಾರ್ತಿದ್ದು. ಈಗ ಕೆಲವು ವರ್ಷಗಳಿಂದ ಹೇಗಾಗಿದೆ ಅಂತ ಹೇಳಿದ್ರೆ 50 kg ಚೀಲನ ತೆಗೆದುಕೊಂಡಾಗ ಅದನ್ನು ಹಲ್ ಮಾಡಿದಾಗ ಅದರಲ್ಲಿ ಎಷ್ಟು kg ಬೇಳೆ ಬರುತ್ತೆ ಅಂತ ಹೇಳೋದ್ರ ಮೇಲೆ ನಮಗೆ ರೇಟ್ ಫಿಕ್ಸ್ ಆಗುತ್ತೆ. ಇವತ್ತು ಉದಾಹರಣೆ ಹೇಳಿದರೆ ಒಂದು kg ರೋಬಸ್ಟ ಬೆಳೆಗೆ 245 ರೂಪಾಯಿ ಇದೆ, ಇಂಟು ಅದರಲ್ಲಿ ಎಷ್ಟು ಬೇಳೆ ಬರುತ್ತೆ 6 ಲೆಕ್ಕಾಚಾರ ಇದೆ. ಡಿಸೆಂಬರಿಂದ ಜನವರಿ 15 ಕೊಯ್ಯುವಾಗ ಔಟರ್ನ್ ಚೆನ್ನಾಗಿ ಬರ್ತದೆ. 2 ಕಾರಣಗಳು, ಕಾಯಿ ಕಾಫಿಯನ್ನು ಕೊಯ್ದಾಗ ಮತ್ತು ಕಾಫಿಯಲ್ಲಿ ಜ್ಯೂಸಿನ ಅಂಶ ಕಮ್ಮಿ ಇದ್ದಾಗ ಔಟರ್ನ್ ಜಾಸ್ತಿ ಇರುತ್ತೆ. ಅದು ಹಣ್ಣಿನಲ್ಲಿ ಜ್ಯೂಸ್ ಯಾವಾಗ ಜಾಸ್ತಿ ಆಗ್ತಾ ಬಂತು ಆ ಸಮಯದಲ್ಲಿ ಔಟರ್ನ್ ಸ್ವಲ್ಪ ಕಮ್ಮಿ ಆಗ್ತಾ ಬರುತ್ತೆ. ಆದರೆ ಅದು ಎರಡೂ ಒಂದೇ. ಈಗ ನಮಗೆ ಕಾಫಿಯನ್ನು 28-29 ಔಟರ್ನ್ ತಗೊಳ್ತೇವೆ ಅಂತಂದ್ರೆ ನಾವು ಒಂದು ಚೀಲ ಕಾಫಿಯನ್ನು ಡ್ರೈ ಕಾಫಿ ಮಾಡಬೇಕಾದ್ರೆ 128 kg ಬೇಕಾಗುತ್ತೆ. ಅದೇ ನಾವು 24-25 ಔಟರ್ನ್ ಬಂದ ಕಾಫಿಗೆ 105ರಿಂದ 112 kg ಅಷ್ಟು ಹಣ್ಣು ಕಾಫಿ ಸಾಕಾಗುತ್ತೆ. ಹಾಗಿರುವಾಗ ನಮಗೆ ಅದು ಎರಡು ನಷ್ಟ ಏನಾಗಲ್ಲ, ತೊಂದರೆ ಇಲ್ಲ. ಮತ್ತೆ ಈ ಕಾಫಿ ಔಟರ್ನ ನೋಡುವಾಗ ನಾವು ಏನ್ ಮಾಡ್ತೇವೆ ಅಂತಂದ್ರೆ 100 ಗ್ರಾಮ್ಸ್ ಅಥವಾ 200 ಗ್ರಾಮ್ಸ್ ಸ್ಯಾಂಪಲ್ ತಗೊಂಡು ಅದನ್ನ ಔಟರ್ ನೋಡ್ತೇವೆ. ಆ ಔಟರ್ ನೋಡೋಕ್ಕಿಂತ ನಾವು 500 ಗ್ರಾಮ್ಸ್ ಕಾಫಿಯನ್ನು ತಗೊಂಡು ಅದನ್ನ ಔಟರ್ ನೋಡಿದಾಗ ನಮಗೆ ಔಟರ್ನ ಸರಿಯಾಗಿ ಸಿಗುತ್ತೆ, ಖಚಿತವಾಗಿ ಸಿಗುತ್ತೆ. ಹೌದೌದು. ಅಂದ್ರೆ ನೀವು ಚೆರ್ರಿ ಮಾಡ್ತೀರಾ? ಹೇಗೆ ಚೆರ್ರಿ ಮಾಡ್ತೇವೆ? ರೋಬಸ್ಟವನ್ನ ಸಾಧಾರಣವಾಗಿ ಸೌತ್ ಕೂರ್ಗಿನ ಭಾಗಗಳಲ್ಲಿ ಚೆರ್ರಿ ಮಾಡ್ತೇವೆ. ಪಲ್ಪ್ ಮಾಡೋದು ತುಂಬಾ ಕಮ್ಮಿ. ಅಂದ್ರೆ ಚೆರ್ರಿ ಅಂತಂದ್ರೆ ಒಣಗಿಸ್ಬೇಕಾಗತ್ತೆ. ಹೌದೌದು, ಸಾಧಾರಣವಾಗಿ 9ರಿಂದ 10 ಬಿಸಿಲು ಬೇಕಾಗುತ್ತೆ. ಇನ್ನು ಹೆಚ್ಚು ಕಮ್ಮಿ ಜನವರಿ ಲಾಸ್ಟ್ ಅಥವಾ ಫೆಬ್ರವರಿಯಲ್ಲಿ ಒಂದು 6ರಿಂದ 7 ಬಿಸಿಲು 8 ಬಿಸಿಲು ಹೀಗೆ ಮತ್ತೆ ಕಮ್ಮಿ ಆಗ್ತಾ ಬರುತ್ತೆ. ಬಿಸಿಲಿನ ಶಾಖ ಜಾಸ್ತಿ ಆಗ್ತಿದ್ದಾಗ ಕಮ್ಮಿ ಆಗ್ತಾ ಬರುತ್ತೆ. ಅಂದ್ರೆ ಸಾಧಾರಣವಾಗಿ 11%ರಿಂದ 12% ತೇವಾಂಶ ಇರಬೇಕು ಅಂತಾರೆ. ಇಲ್ಲ, 13.5 ಇದ್ರೂ ತೊಂದರೆ ಇಲ್ಲ. ಈ ತೇವಾಂಶ 11-12 ಬಂತು ಅಲ್ಲಿಯೂ ಸಹ ಔಟರ್ ಕಮ್ಮಿ ಆಗುತ್ತೆ. 13-14 ತೇವಾಂಶ ಇದ್ರೆ ಔಟರ್ನ ಸ್ವಲ್ಪ 1 ಪಾಯಿಂಟ್ ಅಷ್ಟು ಹೆಚ್ಚಿಗೆ ಬರುತ್ತೆ, ಏನು ತೊಂದರೆ ಇಲ್ಲ. ಇಲ್ಲ, ಅದನ್ನ ಚೀಲದಲ್ಲಿ ತುಂಬಿಟ್ಟಾಗ ಬೂಸ್ಟ್ ಬರೋದು ಇದೇನ ಆಗಲ್ಲ. ಇಲ್ಲ, ಕಣದಲ್ಲಿ ಒಣಗಿಸ್ತೇವೆ ಕಾಫಿನ. ಅದನ್ನ ಎಷ್ಟು ಒಣಗಿಸ್ಬೇಕು, ಈಗ ಸಾಧಾರಣ ಒಂದು ಬುಷಿಲ್ನಲ್ಲಿ ಅಳಿವಾಗ 17ರಿಂದ 18ಕ್ಕೆ ತೆಗೆದ್ರೆ ಕಾಫಿ ಅದು ಯಾವುದೇ ಕಾರಣಕ್ಕೆ ಭೂಷಣವೂ ಬರೋದಿಲ್ಲ ಮತ್ತೆ ವೆಯ್ಟ್ ಲಾಸು ಆಗೋದಿಲ್ಲ. ಅದು ಅದೇ ಪ್ರಮಾಣದಲ್ಲಿ ಇರುತ್ತೆ, ತೊಂದರೆ ಇಲ್ಲ. ಈ ಖರ್ಚು ವೆಚ್ಚಕ್ಕೆ ಹೋಲಿಸಿದ್ರೆ ಹೇಗೆ ಅನ್ಸುತ್ತೆ ಕಾಫಿ ಕೃಷಿ? ಸರ್, ಇವತ್ತಿನ ಪರಿಸ್ಥಿತಿಯಲ್ಲಿ ಸ್ವಲ್ಪ ಪರವಾಗಿಲ್ಲ. ಯಾಕೆಂದರೆ ಇವತ್ತು ಅಂತಾರಾಷ್ಟ್ರೀಯ ಮಾರ್ಕೆಟಲ್ಲಿ ಕಾಫಿ ಬೆಲೆ ಸ್ವಲ್ಪ ಜಾಸ್ತಿ ಇರೋದ್ರಿಂದ ಹೇಗೂ ತೊಂದರೆ ಇಲ್ಲ. ಯಾವ ಥರ ಮೇಂಟೈನ್ ಮಾಡ್ತೇವೆ ಅದರ ಮೇಲೆ ಡಿಪೆಂಡ್ ಆಗುತ್ತೆ. ಈಗ ನಾವು ಎಕರೆಗೆ ಒಂದು 30 ಚೀಲ ಕಾಫಿ ಕೊಯ್ಬೇಕು ಅಂತಾರೆ, ಒಂದು ವರ್ಷದ ಖರ್ಚು ಸಾಧಾರಣವಾಗಿ ಕಾಫಿ ಕೊಯ್ಯೋದನ್ನು ಬಿಟ್ಟು 60,000 ಬರ್ತದೆ. ಅದೇ ನಾವು ಅದು ಇನ್ನೂ ಸ್ವಲ್ಪ ಜಾಸ್ತಿ ಕೊಯ್ಬೇಕು ಕಾಫಿ ಅಂತ ಹೇಳಿದಾಗ ಅದು ಜಾಸ್ತಿ ಆಗ್ತಾ ಹೋಗ್ತದೆ. ಉದಾಹರಣೆ ಹೇಳಿದ್ರೆ ಒಂದು ಎಕರೆಯಲ್ಲಿ ಕಾಫಿಯನ್ನು ಒಂದು 40 ಬ್ಯಾಗ್ ಕೊಯ್ಬೇಕಾದ್ರೆ ಒಂದು 80,000 ಖರ್ಚು ಬರ್ತದೆ, 80ರಿಂದ 90,000 ಬರ್ತದೆ. ಕಾಫಿ ಕೊಯ್ಯುವಂಥ ಖರ್ಚು ಅದರ ಬೆಲೆ. ಈಗ ಒಂದು ಚೀಲ 110 kg ಕಾಫಿ ಹಾಕಬೇಕಂತಂದ್ರೆ ಹೆಚ್ಚು ಕಮ್ಮಿ 1 kg 300 ಕೊಡ್ತೇವೆ. 300 × 110 ಈ ಲೆಕ್ಕದಲ್ಲಿ ಕಾಫಿ ಕೊಯ್ಯೋ ಖರ್ಚು ಎಕ್ಸ್ಟ್ರಾ ಬರ್ತದೆ. ಕೂಲಿ ಕೆಲಸಗಾರರ ಕೊರತೆ ಕಂಡು ಬರ್ತಾ ಇದೆ ಅಂತ ನಮಗೆ ಗೊತ್ತಾಗಿದೆ. ಹೌದು ಸರ್. ನೀವು ಇದನ್ನು ಹೇಗೆ ನಿರ್ವಹಣೆ ಮಾಡ್ತೀರಿ? ಹೌದು ಸರ್, ಈಗ ಏನಾಗುತ್ತೆ ಅಂತಂದ್ರೆ ಕೃಷಿ ಅಂತ ಹೇಳಿದರೆ ಕೃಷಿ ಕಾರ್ಮಿಕರು ಮತ್ತು ಬೆಳೆಗಾರರು 2 ಕೈ ಸೇರಿದ ಹಾಗೆ ಆ ಪರಿಸ್ಥಿತಿಯಲ್ಲಿ ಕಾರ್ಮಿಕರ ಕೊರತೆ ತುಂಬ ಇದೆ. ಏನಾಗಿದೆ, ಮೊದಲು ಇದ್ದವರೆಲ್ಲ ಈಗ ಹೆಚ್ಚು ಕಮ್ಮಿ ಪಟ್ಟಣಗಳಲ್ಲಿ ಬೇಕಾದಷ್ಟು ಕೆಲಸ ಸಿಗೋದ್ರಿಂದ ಪಟ್ಟಣಗಳೇ ಜಾಸ್ತಿ ಒಲವು ತೋರಿಸ್ತಾ ಇದ್ದಾರೆ. ಹಾಗಾಗಿ ಕೃಷಿ ಕಾರ್ಮಿಕರ ಕೊರತೆ ಒಂದು ಕಡೆ. ಇನ್ನೊಂದು ಕಡೆ ಏನಾಗಿದೆ ಅಂತ 10-20 ವರ್ಷಗಳಿಂದ ಈಗ ಹೋಲಿಕೆ ಮಾಡಿದರೆ ತೋಟಗಳ ಸಂಖ್ಯೆ ಜಾಸ್ತಿ ಆಗಿದೆ. ಮೊದಲು ಕಾಫಿ ತೋಟಗಳು ಇದ್ದದ್ದು ಕಮ್ಮಿ, ಬರೀ ಗದ್ದೆಗಳು ಮಾತ್ರ ಇತ್ತು. ಈಗ ಹಾಗಿಲ್ಲ, ಈಗ ತೋಟಗಳ ಸಂಖ್ಯೆ ಜಾಸ್ತಿ ಇರೋದ್ರಿಂದ ಕಾರ್ಮಿಕರ ಅಭಾವ ತುಂಬ ಇದೆ. ಅದು ಸದ್ಯದ ಮಟ್ಟಿಗೆ ಬಯಲುಸೀಮೆ ಮತ್ತು ಅಸ್ಸಾಂ ಕಡೆಯ ಕೆಲಸದವರು ಬರೋದರಿಂದ ಕೆಲಸ ಹೇಗೂ ಸಾಗ್ತಾ ಇದೆ. ಅಂದ್ರೆ ಈ ಕೃಷಿ ಯಾಂತ್ರೀಕರಣ ಸಾಧ್ಯನಾ? ಕಾಫಿ ಕೃಷಿಯಲ್ಲಿ ಒಂದು ಅರ್ಧ ಭಾಗ ಯಾಂತ್ರೀಕರಣದಲ್ಲಿ ಮಾಡಬಹುದು. ಈಗ ಕಳೆ ನಿರ್ವಹಣೆ ಆಗಲಿ, ಕೆಲವು ವಿಷಯಗಳನ್ನೆಲ್ಲ ಮಾಡಬಹುದು, ಸ್ಪ್ರೇ ಮಾಡಲಿಕ್ಕೆ ಆಗಲಿ, ಇಂಥದಕ್ಕೆಲ್ಲ ಆಗುತ್ತೆ. ಆದರೆ ಕಾಫಿ ಕೊಯ್ಯುವಂಥದ್ದು ಹೇಗಿದ್ರು ಸಹ ಕೆಲಸಗಾರರ ಅವಶ್ಯಕತೆ ಇರೋದರಿಂದ ಸ್ವಲ್ಪ ಕಷ್ಟ ಸದ್ಯ. ಅಂದ್ರೆ ಖರ್ಚು ವೆಚ್ಚಕ್ಕೆ ಹೋಲಿಸಿದ್ರೆ ಪರವಾಗಿಲ್ಲ ಅಂತೀರಿ ಕಾಫಿ ಕೃಷಿ ಹೇಗಾಗುತ್ತೆ ಅಂತ ಹೇಳಿ ಸರ್, ಅದ್ರ ಬಗ್ಗೆ ಹೆಚ್ಚಿನ ರಿಸ್ಕ್ ತಗೊಂಡಾಗ ಮಾತ್ರ ನಾವು ಅದರಲ್ಲಿ ಲಾಭ ತಗೊಳ್ಳೋಕೆ ಸಾಧ್ಯ ಉಂಟು. ಹೆಚ್ಚಿನ ಖರ್ಚನ್ನು ಮಾಡಬೇಕಾಗತ್ತೆ, ಸರಿಯಾದ ಸಮಯಕ್ಕೆ ಕೆಲಸವನ್ನು ಮಾಡಬೇಕಾಗತ್ತೆ. ಹೀಗೆಲ್ಲ ಮಾಡಿದಾಗ ಅದರಲ್ಲಿ ಒಂದು ಸಾಧಾರಣ ಮಟ್ಟದ ಲಾಭವನ್ನು ಪಡಿಬಹುದು. ಆತ್ಮೀಯ ರೈತ ಬಾಂಧವರೇ, ತಮಗೆ ಕಾಫಿ ಕೃಷಿಯ ಅನುಭವಗಳನ್ನು ಕುರಿತು ಇನ್ನೂ ಹೆಚ್ಚಿನ ಮಾಹಿತಿ ಬೇಕಾಯಿತು ಅಂದರೆ MS ಸುಧೀರ್ ಕುಮಾರ್ ಅವರನ್ನು ಅವರ ಮೊಬೈಲ್ ದೂರವಾಣಿ ಸಂಖ್ಯೆಯಲ್ಲೂ ಕೂಡ ಸಂಪರ್ಕಿಸಬಹುದು. ದೂರವಾಣಿ ಸಂಖ್ಯೆ ಹೀಗಿದೆ: 94-83-33-3007. ದೂರವಾಣಿ ಸಂಖ್ಯೆಯನ್ನು ಮತ್ತೊಮ್ಮೆ ಕೇಳಿ: 94-83-33-3007. ತುಂಬ ಸಂತೋಷ ಸುಧೀರ್ ಕುಮಾರ್ ಅವರೇ, ತಾವಿದುವರೆಗೂ ತಮ್ಮ ಕೃಷಿಯ ಅನುಭವಗಳನ್ನು ನಮ್ಮ ಜೊತೆಯಲ್ಲಿ ಸವಿಸ್ತಾರವಾಗಿ ಹಂಚಿಕೊಂಡಿದ್ದೀರಾ. ನಿಮಗೆ ತುಂಬ ಧನ್ಯವಾದಗಳು. ನಮಸ್ಕಾರ. ನಮಸ್ತೆ ಸರ್. ರೈತ ಬಾಂಧವರೇ, ಇದುವರೆಗೆ ಕಿಸಾನ್ ದಿವಸ್ ಸಂದರ್ಭದಲ್ಲಿ ಕೊಡಗು ಜಿಲ್ಲೆ ಮಡಿಕೇರಿ ತಾಲೂಕು ನರಿಯಂತಡ ಗ್ರಾಮದ ಮಕ್ಕಿಮನೆ ಸುಧೀರ್ ಅವರೊಂದಿಗಿನ ಸಂದರ್ಶನವನ್ನು ಕೇಳಿದಿರಿ. ಇವರನ್ನು ಸಂದರ್ಶಿಸಿದವರು PM ಜಗದೀಶ್.
ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆ. ಸಿಗುವುದು ಪೆನ್ಷನ್ನ ಆಸರೆಯು ಆಗದು ನಿರಾಸರೆ ಇನ್ನು. ಸಿಗುವುದು ಸಂತಸದ ಕ್ಷಣವು ಕಳೆಯುವುದು ಸುಖದಿಂದ ವೃದ್ಧಾಪ್ಯ ರಕ್ಷಿತ ಆಗುವ ಅನ್ನದಾತ ಸುರಕ್ಷಿತ ಆಗುವ ಅನ್ನದಾತ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆಯಿಂದ ಲಘು ಮತ್ತು ಸಣ್ಣ ಹಿಡುವಳಿದಾರ ರೈತರ ಭವಿಷ್ಯವಾಗುತ್ತೆ ಸುರಕ್ಷಿತ. 60 ವರ್ಷ ವಯಸ್ಸಾದ ನಂತರ 3,000 ರೂಪಾಯಿಗಳ ಮಾಸಿಕ ಪೆನ್ಷನ್ ಖಚಿತ. 55ರಿಂದ 200 ರೂಪಾಯಿಗಳ ಮಾಸಿಕ ಶುಲ್ಕ ನೀಡಿ 18ರಿಂದ 40 ವರ್ಷ ತನಕ ರೈತರು ಪ್ರವೇಶಿಸಬಹುದು. ಈ ಅಂಶದಾನ ಯೋಜನೆಯಲ್ಲಿ ಸರ್ಕಾರ ನೀಡುತ್ತದೆ ಸಮಪಾಲು ಕೊಡುಗೆ. ಎಲ್ಲ ರೈತ ಬಾಂಧವರು ಈ ಸೇವೆಯ ಪ್ರಯೋಜನಕ್ಕಾಗಿ ಜನಸೇವಾ ಕೇಂದ್ರಕ್ಕೆ ಹೋಗಿ ಉಚಿತವಾಗಿ ತಮ್ಮ ಹೆಸರನ್ನು ನೋಂದಾಯಿಸಿಕೊಳ್ಳಿ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆ ಅನ್ನದಾತರ ಪರಿಶ್ರಮಕ್ಕಾಗಿ ಈಗ, ಪೆನ್ಷನ್ನಿಂದ ಅವರ ಮನೆ ಸುರಕ್ಷಿತ. ಕೃಷಿ ಮತ್ತು ರೈತ ಕಲ್ಯಾಣ ಖಾತೆ ಭಾರತ ಸರ್ಕಾರದ ವತಿಯಿಂದ ಜನಹಿತಕ್ಕಾಗಿ ಜಾರಿ. ಇದುವರೆಗೆ ಕಿಸಾನ್ ವಾಣಿ ಕೇಳಿದಿರಿ. ಕಾರ್ಯಕ್ರಮವನ್ನು ಪ್ರಾಯೋಜಿಸಿದವರು ಕೃಷಿ ಮತ್ತು ರೈತ ಕಲ್ಯಾಣ ಮಂತ್ರಾಲಯ, ಭಾರತ ಸರ್ಕಾರ. ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯೇ ಮೇಲು. 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 ಕೃಷಿತೋ ನಾಸ್ತಿ ದುರ್ಭಿಕ್ಷ. ಕೃಷಿತೋ ನಾಸ್ತಿ ದುರ್ಭಿಕ್ಷ.